ಎರಡನೇ ರೌಂಡ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದಿದ್ದೆವು ಆ್ಯಕ್ಚುಲಿ ಅಫಿಷಿಯಲು. ಅವನದಾಯ್ತು ಇನ್ನೊಬ್ಬ. ಇವತ್ತು ಆ್ಯಕ್ಚುಲಿ ಎತ್ಕೊಳ್ಳೆ ನಾನು ಮುಂದೆ ಬಂದು ನಿಂತ್ಕೊಟ್ಟೋದು ಅವನೇ, ಆದರೆ ಆ್ಯಕ್ಚುಲಿ ಅವ್ನ ಮುಖ ನೋಡಲಿಲ್ಲ ನಾನು ಅಷ್ಟೇ. ಕಡ್ಕೊಳ್ಳೋ ರಮೇಶ್ ಬಲಗುಚ್ಚಿಗಳು ಅವನು ಆ್ಯಕ್ಚುಲಿ ನಾನು ಗೆಸ್ ಮಾಡಿದೆ, ಯಾರು ಅಂತ ನೋಡಲಿಲ್ಲ ಆ್ಯಕ್ಚುಲಿ ಇರ್ತಾರೆ ಅವಾಗ ಬೇಕಂತ ಮುಂದೆ ಎದ್ದು ಕಾಮನಾಗಿ ಎದ್ದ ತಕ್ಷಣ ಚಕ್ಕಂತ ಎದ್ದು ಬೀಳೋದಲ್ಲ ಮೇಲಕ್ಕೆ, ಯಾಕಂದರೆ ಕಣ್ಣು ನೋವು ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಬೆಳಕು ಬೀಳಲಿ ಅಂತ ಸುಮ್ಮನೆ ಇರ್ತೀನಿ, ಕಣ್ಣು ಮುಚ್ಕೊಂಡೇ ಇರ್ತೀನಿ. ಆದರೆ ಕೂದಲಿಗಿಡ್ಲು ಸರಿ ಮಾಡ್ಕೊಳ್ಳೋದು ಆಳಂಬಳು ಕೆಲಸ ಮಾಡ್ತಿರ್ತೀನಿ. ಸೊ ಅವಾಗ ಗೊತ್ತಾಯ್ತಲ್ಲ ಅವ್ನಿಗೆ ಎಚ್ಚರ ಆಗೋಣ ಅಂತ ಹೇಳ್ಬಿಟ್ಟು ಮುಂದೆನೇ ನಿಂತಿದ್ದ ಯಾರೋ, ಮುಂದೆ ನಿಂತಿದ್ದೆ. ಆಮೇಲೆ ಮುಂದೆಗೆ ಬಂದು ಕೆಂಪ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಇಲ್ಲಿ ಬಂದ, ಚರಾಪರ ಚಪ್ಪಾಳೆ ಹಿಡ್ಕೊಂಡು. ಸೊ ನಾನು ಯಾರು ಅಂತ ಗೊತ್ತಾಗಲಿಲ್ಲ, ಒಟ್ಟಲ್ಲಿ ಯಾರೋ ಹೋಗ್ತಾಯಿದ್ದಾನೆ, ಬೇಕಾಗತ್ತೆ ಇಂಟೆನ್ಷನಲ್ಲಿ ಹೋಗ್ತಿದ್ದೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋ ಸುಮ್ಮನೆ ಆಗೋದೆ. ಒಟ್ಟಲ್ಲಿ ಆಮೇಲೆ ಎದ್ದು ನೋಡಿದ್ದು ಇವನ್ನೇ. ಇನ್ನೊಂದು ಸೇಮ್ ಕಡ್ಕೊಳ್ಳೋ ರಮೇಶ್ ಬಾಲಂಗುಚ್ಚಿ. ಚಡ್ಡಿ ಹಾಕೊಂಡ್ಬಿಡ್ತದೆ ಹಂಗೆ ಹೆಂಗೈತೆ ಮಾತಾಡೋದು. ಆ್ಯಕ್ಚುಲಿ ಅವ್ನು ವರ್ಕೌಟ್ ನೋಡ್ಬಿಡೋಕೆ ಅವನು ವರ್ಕೌಟು ಆ ಕಡೆ ಲಾಸ್ಟಲ್ಲಿದ್ದಾನೆ ಅಫಿಷಿಯಲ್. ಮುಂದೆ ಓಡಾಡ್ತಾವ ನೀವು. ಅಲ್ಲಿ ಲಲಿತಾ ಇರ್ಬೇಕು ಅನ್ನಿಸ್ತಾರೆ, ನಾಟ್ ಶೋರ್. ಬ್ಯಾಟ್ ಹಿಡ್ಕೊಂಬಂಬಿಟ್ಟು ನಮ್ಮ ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು. ಇನ್ನೊಬ್ಬ ರಿವರ್ಸ್ ಮಾಡಲ್ ಬರ್ತಾವನೆ. ಇರಲಿ ಅವ್ರಿಗೆ ಈಗ 3ನೇ ರೌಂಡು ಚಪ್ಪಾಳೆ ಹೊಡಿತಾರೆ ಇವರು. ಲಾಸ್ಟಲ್ಲಿ ಅವನಲ್ಲ ಅಫಿಷಿಯಲು, ಅವ್ನು 3ನೇ ರೌಂಡು ಚಪ್ಪಾಳೆ ಹೊಡಿತಾ ಇರೋದು. ಇನ್ನೊಬ್ಬ ಕಲ್ಲೆ ಎತ್ತಾ ಇರೋದು ನೋಡಿ, ಚಡ್ಡಿ ಅಂದ್ಬಿಟ್ಟು ಮಾತಾಡ್ಬಿಟ್ಟಂದಲ್ಲ ಅವನು. ಇವನು ಎಕ್ಸಸೈಸ್ ನೋಡಿ. ಪಕ್ಷಿ ಆಡ್ತಾ ಇದೆ ರಿವರ್ಸ್ ಆಗಿ. ಡೀಪ್ ಡಿಸ್ಕಷನ್ ಮಾಡೋರು ಜಾಸ್ತಿ ಆಗೋದ್ರು ಪಾರ್ಕಲ್ಲಿ. ಅದು ಅಲ್ಲದೆ ಹೆಂಗಸ್ರಲ್ಲ, ಗಂಡಸರುಗಳು ಡೀಪ್ ಡಿಸ್ಕಷನ್ ಮಾಡೋರು ಜಾಸ್ತಿ ಆಗೋದ್ರು. ವರ್ಕೌಟ್ ಹೇಳೋದಲ್ಲಿ 1, 2, 3 ಜನ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಇನ್ನೊಬ್ಬ ಕುತ್ಕೊಂಡು ಅಲ್ಲಾಡಿಸ್ತಾನೆ ಕಾಲನ್ನ. ಅದ್ಭುತ. ಅದು ಫ್ರೇಮಿಗೆ ಇದೆಲ್ಲ ಝೂಮ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ರೆ ಮಾತ್ರ ಅದ್ಭುತವಾಗಿರುತ್ತೆ. ಫೋಕಸ್ ಆಗಲ್ಲ ಸರಿಯಾಗಿ, ಔಟ್ ಆಫ್ ಫೋಕಸ್ ಇರುತ್ತೆ. ಜೊತೆಗೆ ಸಣ್ಣಕ್ಕಿರುತ್ತೆ, ಅದೆಲ್ಲ ಇವ್ರ ಆಟಗಳು ಗೊತ್ತಾಗೋದಿಲ್ಲ. ನಾನು ಕುತ್ಕೊಂಡ್ರೆ ಚೆಂದ ನೋಡಬೇಕು. ಚೇರ್ ಮೇಲೆ ಕೂತಾರಲ್ಲ, ನಾನು ಕುತ್ಕೊಂಡು ಅಲ್ಲಾಡಿಸ್ತಾನೆ ಬಾ. ವರ್ಕೌಟ್ ನೋಡಿದ್ರು ಹೌದಾಗಿ ಸದ್ಯಕ್ಕೆ. ಇದೆಲ್ಲಿ ಕಲ್ತ್ಕೊಬೋತಾರೆ ಯೋಜನೆ ಎಲ್ಲ ಗೊತ್ತಿಲ್ಲ ನನಗೆ. ಪ್ರತಿಭಾ ಪ್ರದರ್ಶನಕಾರ ಪ್ರತಿಭೆಯನ್ನು ಅವರು ಹಾಕ್ತಾ ಇದ್ದಾರೆ. ಇವ್ರುಗಳಿಗೇನು ಮಾತಾಡಲ್ಲ, ತಿಕ್ಕಾನು ಇಲ್ಲೇ ತೊಳೆಯೋದು. ಆ್ಯಕ್ಚುಲಿ ವಿಷಯ ನಾನು ನಿಮ್ಗೆ ಮುಂಚೆಲ್ಲ ಹೇಳಿದ್ದೆ ಅಂದ್ಕೊಳ್ತೀನಿ. ನಾನು ಹೇಳಿದ್ನೇ ಏನೋ ಸರಿಯಾಗಿ ನೆನಪಿಲ್ಲ. ಅವಮ್ಮ ದೇವರು ಇದ್ದಾಳಲ್ಲ, ಅವಮ್ಮ ದೇವ್ರ ಥರ ಮಾತಾಡುತ್ತಲ್ಲ,
ಕಾಯಮ್ಮ ಈ ಸ್ಪಾಟಲ್ಲಿ ನಿಂತ್ಕೊಂಡು ಟಾಯ್ಲೆಟ್ ಮಾಡ್ತಾಳೆ ಅವರು. ಅಂದರೆ ನಿಂತ್ಕೊಂಡು ಯೂರಿನ್ ಮಾಡೋದು, ನಿಂತ್ಕೊಂಡು ಅಲ್ಲೇ ಮೇಲೆ ನಿಂತ್ಕೊಂಡು ಕೈ ಕಾಲು ತೊಳೆಯೋಳ್ತಾರೆ, ಅದು ಯೂರಿನ್ ಮಾಡಿಬಿಟ್ಟು ಅಲ್ಲೇ ನೀರಿನಲ್ಲೇ ಎರ್ಚ್ಬಿಟ್ಟು ಹೋಗ್ಬಿಡ್ತಾಳೆ. ಯೂರಿನ್ ಮಾಡೋಕೆ ಒಳ್ಳೆ ಟಾಯ್ಲೆಟ್ಗೆ ಹೋಗೋದಿಲ್ಲ ಅವಳು, ಅಲ್ಲೇ ನಿಂತ್ಕೊಂಡು ಯೂರಿನ್ ಮಾಡೋದು. ಅವಳು ಹೇಳೋದು ಪಾಚಿ ಹಂಗೆ ಹಿಂಗೆ ಅಂತ, ಅಲ್ಲೇ ಕೂತ್ಕೊಳ್ಳೈತದೆ. ಆ್ಯಕ್ಚುಲಿ ನೀರು ತೊಗೊಬರೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಇದ್ರೆ ಕ್ಯಾಂಟೀನಲ್ಲಿ ನನಗೆ ಊಟ ಕೊಡ್ತಾಯಿತ್ತಲ್ಲ ಅಮ್ಮ, ಅವ್ಳ ಥರ ಐತೆ ಇದು ನೋಡೋದಕ್ಕೆ. L5744. ಇವತ್ತು ಬೆಳಿಗ್ಗೆನೇ ಸಾನೆಟ್ ಅಂತ ಯಾವುದೋ ಒಂದು ಕಾರು ರಾಂಗ್ ವೇನಲ್ಲಿ ಹೋಗಿದ್ದನ್ನು ನೋಡಿದೆ. ಪಾರ್ಕ್ ಆ ಕಡೆ ರೋಡ್ ಇದೆಯಲ್ಲ, ಇರಾನಿ ರೋಡ, ಅದು ಯಾವುದೋ ಆ ರೋಡಲ್ಲಿ ಊಟ ಹೋದ ಅವ್ನು ಯಾವ ನೋಡ್ಕೊಂಡು ನಾನು ನೋಡಿ 6111V ಹೀಗೆ ಅಂತ ಅಲ್ಲಿ ಕಿಸ್ಕೋಗ್ತಾವ್ನು ನೋಡಿಕೊಂಡು. ಅದು ಅಲ್ಲಿ ಮುಗುಳ್ನಾಗ ಹೋಗ್ತಾ ಇರ್ತದೆ, ಮುಗುಳ್ನಾಗೆ ಹಳ್ಳಿನಲ್ಲಿ ನೋಡ್ತಾ ಅದು. ಹೇಳ್ತಾ ಇದ್ದೆ ಅವನು ಇಲ್ಲ ಇನ್ನು ಯಾವುದೋ ವಿಷಯ ಹೇಳ್ತಾರೆ, ಟಾಪಿಕ್ ಮಾಡ್ಕೊಬಿಟ್ಟೆ ತಪ್ಕೊಂಬ ಹೇಳ್ದ. ರಾಂಗ್ ವೇ ಕರೆಕ್ಟು. ಏನು ಎಲ್ಲ ಪಾರ್ಕ್ ಈ ದೇವಸ್ಥಾನದವರೆಲ್ಲ ಅಟೆಂಡೆನ್ಸ್ ಆಗ್ತಾರೆ. ಇವ್ನು ಇಲ್ಲಿ ಕಾಣಿಸ್ಕೊಳ್ತಾವನೆ, ಅಲ್ಲೊಬ್ಬ ಅಲ್ಲಿ ಕಾಣಿಸ್ಕೊಂಡ. ನೆಲ್ಲಿ ನೀರು ಕಡೆಯಿಂದ ಸ್ಟಾರ್ಟ್ ಆಗಿದ್ದು, ನೆಲ್ಲಿ ನೀರಿಂದ ಅಲ್ಲಿಂದ ಬಂದರೆ ಎಲ್ಲರೂ ಕಾಣಿಸ್ಕೊಂಡ್ರು. ಇದ್ರ ಜೊತೆಗೆ ಆ ಸಂಧಿಯಲ್ಲಿ ದೇವಸ್ಥಾನ ಸಂಧಿ ಇದೆಯಲ್ಲ ಮರದ್ದು, ಆ ಮರ ಸಂಧಿಯಲ್ಲಿ ಪೂಜಾರಿ, ಗಣಪತಿ ಎಲ್ಲರೂ ಕಾಣಿಸ್ಕೊಂಡ್ರು. ಯಾರು ಕಾಣಿಸ್ಕೋಬೇಕಾಗಿತ್ತು, ಆಲ್ಮೋಸ್ಟ್ ಎಲ್ಲರೂ ಕಾಣಿಸ್ಕೊಂಡ್ರು ಆ ಚಿಕ್ಕ ಇಟ್ಲ ಬಿಟ್ಟು. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಜನಗಣಮನ ಕೇಳಿದ್ದಾಯಿತು. ಸ್ಕೂಲ್ ಡೇಸಲ್ಲಿ ಕೇಳಿದ ಜ್ಞಾಪಕ, ಗುರು ಆಡಿದ ಜ್ಞಾಪಕ, ಅದಾದ್ಮೇಲೆ ಕೇಳಿದ್ದೆ ನೆನಪಿಲ್ಲ. ಇವತ್ತೇ ಫಸ್ಟ್ ನೋಡಿ ಕೇಳಿಸ್ಕೊಳ್ತಿರೋದು ಸಿಕ್ಕಾಪಟ್ಟೆ ವರ್ಷಗಳಾದ ನಂತರ. ಯಾರಪ್ಪ ಇದು? ಒಡನಾಡಿ ಸೇವಾ ಸಂಸ್ಥೆ ಮೈಸೂರು. ಒಡನಾಡಿ ಒಡನಾಡಿದ್ದು ಆರ್ಡಿನರಿ ಒಡನಾಡಿ ಅಲ್ಲ ಇದು. ಪುಕ್ಸಟ ಪ್ರಚಾರ ಇತ್ತು ನಮ್ಮನ್ನ ನಿಲ್ಲಿಸ್ಬಿಟ್ರು ಹಾಡು ಹೇಳಿ. ಬರ್ತಾ ಇದ್ದಾರೆ, ಗೊತ್ತಿಲ್ಲ ರೋಡಲ್ಲಿ ಹೋಗೋದು ಹೆಂಗೆ ಅಂತ. ಅದಕ್ಕೆ ಹೇಳ್ಸ್ಕೋಬೇಕಾ? ಗೋಳಿ ಬಗತ್ತದ್ದು ಅದು ಎಷ್ಟು ಚೆಂದಾಗಿ ರೋಡ್ ಕ್ಲೀನ್ ಮಾಡ್ತಿದ್ದ ಅಂದರೆ ಪೂರ್ತಿ ಇಲ್ಲಿಂದ ಎಲ್ಲಿವರೆಗೂ ಅಡ್ಡ ಹೇಳ್ಕೊಂಡು ನಗರು. ಇಲ್ಲಿಂದ ಲೆಫ್ಟಿಂದ ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ ಇಲ್ಲೆನ್ನೇ ಇದೆ. ಅಲ್ಲಿ ಸಿಮ್ ತಗೋಬೇಕಾದ್ರೆ ಭಿಕ್ಷುಕ ಕಾಣ್ತಾ ಇದ್ದಲ್ಲ ಅವನು, ಏನೋ ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ ಹಿಡ್ಕೊಂಡು ಎಳ್ದಾಡ್ತಾವನ, ರೋಡ್ ಬ್ಲಾಕ್ ಮಾಡ್ಕೊಂಡವನೇ. ಅದು ಅಲ್ಲೇ ಬಣ್ಣ ನನಗೆ ಹೇಳ್ತಾರೆ ಹೋಗೋದಕ್ಕೆ ಬೋಳೆ ಹೋಗೋಂಥದ್ದು. 7851 ಗಾಡಿದು K09, ಅದು 21B6053. ಊಟ ಇದ್ದೊಬ್ಬ ಇರೋ ಇವ್ರದೆಲ್ಲ ಅಲ್ಲಿ ಕುಮಾರ್ ಬಲ ಗಚ್ಚಿ. ಬಹುಶಃ ಇವತ್ತು ಊಟ ಬ್ಲಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಊಟ ಬ್ಲಾಕ್ ಮಾಡೋ ಸಾಧ್ಯತೆ ಅಂದರೆ ಎಲ್ಲರೂ ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿರೋದ್ರೆ ಊಟ ಸಿಗೋದಿಲ್ಲ ಅಂತ ಅಂದ್ಕೊಳ್ತೀವಿ. ನೋಡೋದ LY1312 ಅಲ್ಲಿ ಇದುಗಡೆ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಮುಂದ್ಗಡೆ ಅವ್ನು ಯಾವ ಚೆಂದ ಕೂತೋದೆ ಅಂತ. ಆರನ್ನು ಬೇರೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಇರೋದು.
ಇಂಥ ಆಟಗಳು ಆಡಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅವ್ರಿಗೆ. ರವಿ ಅವರ ಆಟ ಅದು. ಒಬ್ಬ ಡಸ್ಟು ಯಾಕೆ ಗೊತ್ತಿಲ್ಲ. ರವಿ ಅವರ ಹೆವಿ ಕಿರಿಕು 3 to 4 days ಇದೆ. ಶುಕ್ರವಾರದಿಂದ ಸ್ಪೆಷಲಿ ಭುಜೆಯಲ್ಲಿ ಯಾವಾಗಲೂ ಕಿರಿಕ್ ಇದ್ದಿದ್ದೆ ಅದು. ಶುಕ್ರವಾರದಿಂದ ಕಾಡಿಸ್ಕೊತಾರೆ ಇರ್ತಾರೆ ಜಾಸ್ತಿ. ಪೂರ್ತಿ ಎಲ್ಲ ಆರ್ಗನೈಸ್ಡ್ ಅದು. ಅಲ್ಲಿಬ್ಬರು ಕೂತ್ಕೊಂಡು ಯಾರೋ ಕತ್ತರಿಸ್ತಾರ ಫೆಸಿಲಿಟಿ. ಇಬ್ಬರು ಒಟ್ಟಿಗೆ ಕತ್ತರಿಸ್ತಾರೆ. ಒಬ್ಬರು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದು, ಒಬ್ಬರು ಸೆಕ್ಯೂರಿಟಿ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇಬ್ಬರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಆ್ಯಕ್ಚುಲಿ ಹಿಡನ್ ಕ್ಯಾಮ್ರಾದಲ್ಲಿ ಕವರ್ ಮಾಡ್ತಾ ಇರೋದು ಇದು. ಎಷ್ಟು ಬಿಟ್ಟು ಕವರ್ ಆಗಿದೆ ಗೊತ್ತಿಲ್ಲ. ಬಾಟ್ಲಿ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ಉದ್ದಕ್ಕೂ ಯಾರೋ ನಂಬರ್ 2 ಹೋಗ್ತಾ ಬರ್ತಾ ಇದ್ದಾರೆ. ನಂಬರ್ 2 ಅಲ್ಲಿ ನಂಬರ್ 2ಗೆ ಹೋಗಿ ಬರ್ತಾ ಇರೋದು. ಅಲ್ಲಿ ಬಿಸಾಕಿರೋದು ಓರಿಯೋ ಮತ್ತು ಬಿಂಗೋ ಇದ್ರದ್ದೆಲ್ಲ ಇದಿದೆ. ಏನು ಹೇಳೋದು, ಆ್ಯಟಿಟ್ಯೂಡ್ ಇದೆ. ಅದರದ್ದೇ ಆದ ಸ್ಪಾನ್ಸರ್ಶಿಪ್ ಮತ್ತು ನೇಮ್ ಟಿ ವಿ ಇದೆಲ್ಲ ಇದೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ್ಯಕ್ಚುಲಿ ಬಿಂಗೋ ಐಶ್ವರ್ಯ ಅರ್ಜುನ್ ಅಡ್ವರ್ಟೈಸ್ ಮಾಡ್ತಾಯಿಲ್ಲ ಅದಕ್ಕೆ. ಫಸ್ಟ್ ಆ್ಯಡ್ ಅದೇನೇ ಅವಳದು. ಸೊ ಅದಕ್ಕೋಸ್ಕರ ಅದೆಲ್ಲ ಇಟ್ಟಿರೋದು. ನಂಬರ್ 2 ರೋಡ್ ಉದ್ದಕ್ಕೂ ಹೋಗಿದ್ದಾರೆ. ಬಡ್ಡಿಪುರ ಎಲ್ಲಾರ ಫಕ್ಕಿ ಬಿಡ್ತಾರೋ ಸಾವಿರ ಮುಖ ನೋಡ್ಕೊಳತ್ತಾರ. ಇಲ್ಲಿ ಪಕ್ಕ ತೊಳ್ಕೊಳಕ್ಕೆ ಆಪ್ಷನ್ ಇದೆ ಗುರು. ಫ್ಲ್ಯಾಶ್ ಆಗಿಲ್ಲ. ಬದ್ದು ಡಿಫಾರಿಸ್ ಅದು ಫ್ಲ್ಯಾಶ್ ಆಗಿಲ್ಲ. ಇದು ಕೊಟ್ಟಿರೋ ಊಟ ಇದು. ಆ್ಯಕ್ಚುಲಿ ಜನಗಳೇ ಇಲ್ಲ ಅಲ್ಲಿ. ಹಣ ಬನ್ನಿ ಹಾಕ್ಕೊಂಡು ನಿಂತಿದ್ದಾರೆ. ಬಟ್ ಸ್ಟಿಲ್ ಊಟ ಕೊಡೋಕೆ ಸಾಯ್ತಾರೆ ಬಿಡುತ್ತೆ. ಅಯ್ಯೋ ದಾಯಿ ಬರಿಗಳು ಹುಡುಗರು ಕೊಟ್ಟಿರೋ ಊಟ. ಕ್ವಾಂಟಿಟಿ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ಅವರು. ಅದೇ ಅವರ ಮಹಾನ್ ಅಸ್ತ್ರ. ಯಾಕಂದರೆ ಜನಗಳಿಗೆ ತೋರಿಸ್ಬೇಕಲ್ಲ. ಅವರು ಜನಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಲ್ಲಿ HF100 ಅದಕ್ಕೆ ಶಾ ಹೀರೋ ಹೈದರಾಬಾದಲ್ಲಿದ್ದಿಲ್ಲ. ಅದು JW6979 ಗಾಡಿ. ಅದು ಶಾ ಮೋಟರ್ಸ್ ಪರವಾಗಿ ಇಷ್ಟು ಕೊಟ್ಟಿದ್ದೀವಿ ಅಂತ. ಆ್ಯಕ್ಚುಲಿ ಇದು HF100. ಇವರು ಅದೇ ಪ್ಲಸ್ ಪಾಯಿಂಟ್ ಇದು ಇವ್ರದ್ದು JW488. ಅದೇನು ತೋರಿಸ್ತಾ ಇರೋದು ಅಂದರೆ ಅಲ್ಲೇ ಮಾಡೋದಕ್ಕೆ, ಅದು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಡೋದಕ್ಕೆ ಅಥವಾ ಹೊಡಿಯೋದಕ್ಕೆ ಅಲ್ಲಿ ಹೋಗ್ತಾ ಇದ್ದಲ್ಲ ಕಾಲು. ಅದು ಇವಂದು ಕುಮಾರ್ ಇದೆಲ್ಲ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಶುಗರ್ ಕ್ಯಾನ್ ಜ್ಯೂಸ್ ತೆಗಿತಾರಲ್ಲ, ಆ ಕುಮಾರ್ ಸ್ಟೈಲ್ ಅದು ಐಡೆಂಟಿಟಿ. ಅಲ್ಲ ಬಹುದೆಲ್ಲ ಜುಪಿಟರ್ ಇರಬೇಕು ಬಹುಶಃ ಅದು. ಹೌದು.
ದೇವಸ್ಥಾನ ಮುಂದೆ ಚಂದ್ರಮೌಳೇಶ್ವರ ದೇವಸ್ಥಾನ ಮುಂದೆ ಕಸ ಕೊಡ್ತಾರೆ, ನೋಟಿಸ್ ಮಾಡಿದ್ರೆ ಅಷ್ಟು ಬಳ್ಳಾಳ ಮನೆ ಅಂಗಡಿ ಹತ್ರ ಬರುತ್ತಲ್ಲ ಅದು. ಇನ್ನೊಂದೇನೆಂದರೆ ಏರ್ಪೋರ್ಟ್ ಹಾಕ್ಕೊಂಡೆ ಅವಳೆ ಒಮ್ಮ, ಏರ್ಪೋರ್ಟ್ ಅಂದರೆ ಬ್ಲೂಟೂತ್ ಇಯರ್ಬಡ್ಸ್ ಹೊಸದು ಬಂದಿದೆಯಲ್ಲ ಅದು ಹಾಕ್ಕೊಂಡಿದ್ದಾಳೆ. ಇನ್ನೊಂದು ನನ್ನ ಹತ್ರ ಇಯರ್ಬಡ್ಸ್ ಇದೆ, ಇಯರ್ಫೋನ್ ಇದೆಯಲ್ಲ, ವೈರ್ಡ್ ಇಯರ್ಫೋನ್ಸ್ಗಳು, ಆ ವೈರ್ಡ್ ಇಯರ್ಫೋನ್ಗಳು ಕೆಟ್ಟೋಗಿದೆ, ಕೆಲಸ ಬರ್ತಾ ಇತ್ತು, ವೈಬ್ರೇಷನ್ಸ್ ಬರ್ತಾ ಇದೆ. ಅಂದರೆ ಜಾಕ್ 3.5mm ಜಾಕ್ ಇದೆಯಲ್ಲ ಅದು ಲೂಸಾಗಿ ಹೋಗಿದೆ. ಆ್ಯಕ್ಚುಲಿ ಇದು ನನ್ನ ಮನೆ ಬಿಟ್ಟು ಬಂದಮೇಲೆ ಅದು ನನ್ನ ಕೈಗೆ ಮೊಬೈಲ್ ಬಂದಿದೆ 2024 ಮಧ್ಯದಲ್ಲಿ. ಸೊ ಅವಾಗಿಂದ ಇವತ್ತುವರೆಗೆ ಮ್ಯಾಕ್ಸಿಮಮ್ ಒಂದು 25% ಇದು ಯೂಸ್ ಮಾಡಿ, 25% ಮಾತ್ರ ಇಯರ್ಫೋನ್ ಯೂಸ್ ಮಾಡಿದ್ದೀನಿ. ಆ 25%ಅಲ್ಲೂ ಮೂರು ಇಯರ್ಫೋನ್ ಬಳಸಿದ್ದೀನಿ ನಾನು. ಅಂದರೆ ಇಯರ್ಫೋನ್ಗಳು ಒಂದು ಮ್ಯಾಕ್ಸಿಮಮ್ 6 ತಿಂಗಳು ಬಳಸಿದ್ದೀನಿ. 6 ತಿಂಗಳಲ್ಲೂ 6 ತಿಂಗಳ ಒಳಗಡೆ 3 ಇಯರ್ಫೋನ್ಗಳು ಬದಲಾಯಿಸಿದ್ದೀನಿ. 2 ಇವ್ರದ್ದು ಅಮೆಝಾನ್ ತೊಗೊಂಡಿದ್ದೀನಿ, ಇದು ಇನ್ನೊಂದು ಸ್ಯಾಮ್ಸಂಗ್ ಯೂಸ್ ಮಾಡ್ತಾ ಇದ್ದೀನಿ. ನೆನ್ನೆವರೆಗೂ ಸರಿಯಾಗಿತ್ತು. ನೆನ್ನೆ ಈ ಸ್ಯಾಮ್ಸಂಗ್ದು ನನಗೆ ಕೊಟ್ಟಲ್ಲ, ಅವನು ಅಮೆರಿಕಾದವನು, ಅವ್ನು ಕೊಟ್ಟಿದ್ದು ಆ್ಯಕ್ಚುಲಿ ಕೆಟ್ಟೋಗಿದೆ. ನೆನ್ನೆ ಅವ್ನು ಕಂಡ, ಅವ್ನ ಕೈಗೆ ಸಿಗ್ದ, ನೋಡ್ದ, ಮಾತ್ರ ಬರೀ ಕೈ ಎತ್ಬಿಟ್ಟು ಮಾತಾಡ್ಸ್ಕೊಡೋದು ಅಷ್ಟೇ. ಅದು ಅವ್ನು ಸಿಕ್ಕಿದ ಮೇಲೆ ಆ್ಯಕ್ಚುಲಿ ಇದು ಕೆಟ್ಟೋಗಿದ್ದು, ಅಲ್ಲಿವರೆಗೂ ಸರಿಯಾಗಿತ್ತು. ಅಂದರೆ ನೆನ್ನೆ ಮೊಬೈಲ್ ಚಾರ್ಜ್ ಕೊಟ್ಟಿದ್ನಲ್ಲ, ಆವಾಗ ರಾಜಶೇಖರನ ಅಂಗಡಿಲಿ ಕೆಡಿಸಿದ್ದಾರೆ ಅಂತ ಅರ್ಥ. ಹೊಡ್ಕೊಳ್ಳೋ ರಮೇಶ್ ಬಲಾಗುಜ್ಜಿ. ಆ್ಯಕ್ಚುಲಿ ಅಲ್ಲಿ ವಾಕಲ್ಲಿ ಹೋಗ್ತಾ ಇದ್ದಾನಲ್ಲ, ಅವ್ನು ಈ ಕಡೆಯಿಂದ ವಾಪಸ್ ಹೋದ. ಅವನಕ್ಕಿಂತ ಮುಂಚೆ ಒಬ್ಬ ಪಾಸ್ ಆದವನು ಆ ಕಡೆ ನೋಡುವಂಥ ಸನ್ನೆ ಮಾಡ್ತಾರಲ್ಲ, ಅದು ಆ ಥರ ಸನ್ನೆ ಮಾಡಿಬಿಟ್ಟೋದ. ಅಲ್ಲಿ ಸಿಟಿ ಬಸ್ ತೊಗೊಬಂದು ನಿಲ್ಸಿರೋದು K09F4784 ಗಾಡಿ ಇದು. ಮಿಸ್ ಶೈನ್ ಸುಮ್ಮನೆ ತೊಗೊಬಂದು ಮುಂದೆ ನಿಲ್ಸೋದು ಸಿಟಿ ಬಸ್ಸು. ಆ್ಯಕ್ಚುಲಿ ಇಮೇಜ್ ಫಾರ್ಮುಲಾ ಈ ಸರ್ ಲಾಸ್ಟಲ್ಲಿ ಕಂಪ್ಲೇಂಟ್ ಲೆಟರ್ ಬರ್ದಿದ್ದೀನಿ, ಅದರಲ್ಲಿ ಇಮೇಜ್ ಫಾರ್ಮುಲಾ ಮಾಡಿದ್ದೀನಿ. ಸಿಟಿ ಬಸ್ ಇಮೇಜ್ ಫಾರ್ಮುಲಾ ಅದರಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಲಕ್ಷ್ಮಮ್ಮನ ಮತ್ತು ವಿಶ್ವಗಳ ಚಾಮುಂಡಿ ಬೆಟ್ಟದ ಕಲ್ಪೂಜಾರಿ ರಾಜಗುರುಗಳಿದಾರಲ್ಲ, ಅವ್ರ ಪರವಾಗಿ ಕೆಲಸ ಮಾಡೋದು. 45A1761 ಗಾಡಿ ಅಲ್ಲೋಯ್ತು. ಯಾವುದು ಇದೇನು ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ನಾಯಿ ಕಡೆ ಫೋಕಸ್ ಮಾಡ್ತಾಯಿದ್ದೆ, ಅದು ಮರ್ತೋಯ್ತು. ಊದ್ಬಿಟ್ಟೋದು ಆ್ಯಕ್ಚುಲಿ, ಏನು ವೆಹಿಕಲ್ ಯಾವುದು ಮರ್ತೋಯ್ತು ಒಟ್ಟಲ್ಲಿ, ಅವನು ಊದ್ಬಿಟ್ಟೋದು ತಪ್ಪಕ್ಕಂತ. ಆ್ಯಕ್ಚುಲಿ ಒಳ್ಳೆ ವಿಷುವಲ್ ಮಿಸ್ ಆಗೋದೆ ಗುರು, ಅನ್ಎಕ್ಸ್ಪೆಕ್ಟೆಡ್ ವಿಷುವಲ್ಲು. ಈ ನಾಯಿ ತಿನ್ನುತ್ತೆ ಅಂದ್ಬಿಟ್ಟು ಆ್ಯಕ್ಚುಲಿ ಇವ್ರ ಹತ್ರ ಹೋಗಿ ಊಟ ಕೇಳಿದೆ ಅವ್ರ ಹತ್ರ. ಇಲ್ಲಿ ನಾಯಿ ತಿಂತಾ ಇದೆಯಲ್ಲ, ಇಷ್ಟೇ ಕ್ವಾಂಟಿಟಿ ಕೊಟ್ಟಿದ್ದವರು. ಆ್ಯಕ್ಚುಲಿ ನನಗೆ ಕೊಟ್ಟಿರಲ್ಲ, ಪ್ಲೇಟ್ ಅಲ್ಲಿ ಬಿದ್ದಿದೆ, ಇದು ನಾಯಿ ಕೊಟ್ಟಿದ್ದು. ಕೇಳಿದೆ ನಾಯಿಗೆ ಊಟ ಬೇಕು ಅಂತ. ಆ್ಯಕ್ಚುಲಿ ನಾನು ತಿಂತಿದ್ದು ಸ್ವಲ್ಪ ಇಟ್ಟೆ, ಅದು ತಿಂತು, ಅದಕ್ಕೋಸ್ಕರ ಹೋಗಿ ಕೇಳಿದೆ. ಅದಕ್ಕೆ ಅವರು ಬೇರೆ ತಟ್ಟೆಯಲ್ಲಿ ಇದನ್ನು ಕೊಟ್ಟರು, ಇಷ್ಟು ಕೊಟ್ಟಿದ್ದು. ಆ್ಯಕ್ಚುಲಿ ನಾಯಿ ಕೊಡೋಕ್ಕೂ ನಾಯಿ ಗುಡ್ತಂಗೆ ಆಡ್ತಾರಲ್ಲ ಬಡೈಕ್ಲಿ ಇವರು, ನಾಯಿಗಿಂತನೂ ಕಳೆದಾಗಿರೋದು ಬೆಳೆ. ಅದು ಸ್ಮೈಲ್ ಕೊಡ್ತಾರೆ, ಹೇ ನಾಯಿ ತಿಂತದ ಹೇ ಅಂತಾರೆ. ನಾಯಿಗೆ ಬೇಕು ಕುಡಿ ಅಂದರೆ ಏನು ಮಾಡ್ದೆ ಯಾರೋದು ಇದು. ಆ್ಯಕ್ಚುಲಿ ಅದು ವೀಡಿಯೋ ಕವರ್ ಮಾಡಬೇಕಿತ್ತು ನಾನು, ಅದ್ಭುತವಾಗಿರ್ತಿತ್ತು. ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾಯಿಗೆ ಅಂದರೆ ಕೊಡ್ತಾರೆ ಅಂತ ಅಂದ್ಕೊಂಡೆ, ವಿಷುವಲ್ ಕವರ್ ಮಾಡಬೇಕಿತ್ತು. ಅದಕ್ಕೆ ಇನ್ನೂ 2 ಪ್ಲೇಟ್ ಕೊಟ್ಟರು ತಿಂತದೆ ಅದು. ಅದೇ ಕೆಳಗೆ ಚೆಲ್ಲಿಬಿಟ್ಟಿದ್ದು ಅದು. ಆ್ಯಕ್ಚುಲಿ ನಾನು ಕೆಳಗೆ ಹಾಕಿದ್ದಲ್ಲ, ಅದೇ ಕೆಳಗೆ ಚೆಲ್ಲಿಬಿಟ್ಟಿದ್ದು. ಎಂಥ ಬಡ್ಡಿ ಮಕ್ಕಳು ಈ ಬೀದಿನ ಇದೆಲ್ಲ, ಇದಕ್ಕಿಂತ ಕಳವೆ ಬಡೈತೆ ಬಾಬು, ಇದಕ್ಕಿಂತ ಕಳವೆ. ಅವ್ರು ನಿಜವಾಗ್ಲೂ ಅನ್ನ ಕೊಡೋ ಯೋಗ್ಯತೆ ಇಲ್ಲ ಅವಕ್ಕೆ. ಅದರಲ್ಲೇ ಮರಿಗಳಿವು. ಇವು ಕೊಡ್ತಾರಲ್ಲ ಪ್ಲೇಟು, 1 ಪ್ಲೇಟ್ ಫುಲ್ ಪ್ಲೇಟ್ ಕೊಡ್ತಾರಲ್ಲ, ಆ ಫುಲ್ ಪ್ಲೇಟ್ನ 2 ಪ್ಲೇಟ್ ತಿಂತಿದ್ದೆ ನಾಯಿ ಬೇಕಿದ್ರೆ. ಆ್ಯಕ್ಚುಲಿ ಆ ಮರಿಗಳು ತಿಂತಾ ಇದ್ದಾವೆ, ಆ ಮರಿಗಳಿಗೂ ಬೇಕು. ಅಲ್ಲಿರೋದು ಒಂದೇ ಒಂದು ಅಗಳು ಬಿಟ್ಟಿರೋ ಗುರು, ಒಂದು ಅಗಳು ಬಿಡ್ದಂಗೆ ಕವರ್ ಮಾಡಿದ್ದಾವೆ ಅವು. ನನ್ನ ಹತ್ರ ಇದ್ದಿದ್ದು ಬಿಸ್ಕೆಟು ಹಾಕ್ದೆ ಸ್ಟಿಲ್, ಅದನ್ನು ತಿಂತು.
ನಿಜ ಹೇಳ್ತೀನಿ, ಈ ಬಡಿ ಮಕ್ಕಳು ಯಾವುದೇ NGO ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಇವ್ರುಗಳಿಗೆ. ಆಗಲೇ ಕವರ್ ಮಾಡಬೇಕಿತ್ತು. ಒಳಗೆ ಕಟ್ಟಿರಬಹುದು ಸ್ಟೈಲ್ ಒಳಗೆ. ML 492 K09 ML AD 7564 K04 ಅದು. ಅದಾದ ಗೌರ್ನಮೆಂಟ್ ಗಾಡಿ, ಅದು ಎಲ್ಲೋ ಬೋರ್ಡ್ ಇತ್ತಲ್ಲ ಹಿಂದ್ಗಡೆ ಹೋಯ್ತಾ ಇದೆಯಲ್ಲ, ಅದು ಗೌರ್ನಮೆಂಟ್ ಗಾಡಿ ಬೋರ್ಡ್ ನೋಡ್ದಂಗೆ ಆಯಿತು. ಅದು ಗೊತ್ತಿಲ್ಲ, ಧೂಳು ಹೇಳ್ಸೋದು ಅಷ್ಟೇ. ದಸರಾ ಧೂಳು. ಇದು ರಾಜಶೇಖರದ ಬಾಲಕೃಷಿ, ಇದು ಅಫಿಷಿಯಲ್ಸ್ ಅವರೆಲ್ಲ ಅವೆಂಜರ್ ಅವುಬೆಲ್ಲ ಮಾಡ್ತೀವಿ ಅಂತ ಆ್ಯಕ್ಚುಲಿ ಇಲ್ಲಿ ನಡೆದಿದ್ದಾರೆ ಸದ್ಯಕ್ಕೆ. ಧೂಳು, ದಸರಾ ಧೂಳು ಹೇಳ್ಸೋದು ಹೇಳ್ಕೊಡ್ತಾರೆ ಗೊತ್ತಾ, ಗಾರೆ ಕೆಲಸ ಮಾಡ್ತಾ ಇರೋದು. ಸೊ ಅದು ಇದು ಕೂಲಿ ಕಾರ್ಮಿಕ ಗಾರೆ ಕೆಲಸದ ಥರ ಕಾಣಬೇಕು, ಆ ಥರ ನಾವು ಮಾಡ್ತೀವಿ ಅಂತ ಆ್ಯಕ್ಚುಲಿ ಅವರು ತೋರಿಸ್ತಾ ಇರೋದು. ಇದೆಲ್ಲ ಧೂಳೆಲ್ಲ ಅದಕ್ಕೆ ಬೇಕಾಗೋದು, ಧೂಳು ಹೇಳ್ಕೊಡ್ಬೇಕು. ದಸರಾ ಧೂಳು, ಆರ್ಡಿನರಿ ಧೂಳಲ್ಲ, ಇದು ದಸರಾ ಧೂಳು. ಯಪ್ಪ, ಬಾಯಿಗೆ ಧೂಳು ಬರ್ತಾಯಿದೆ ಗುರು, ಬಾಯಿ ಒಳಗೆ ಧೂಳು ಹೋಗ್ತಾಯಿದೆ ಅಂದರೆ ಲೆಕ್ಕಕ್ಕೆ ಎಷ್ಟು ಧೂಳು ಇರ್ತಾಯಿದೆ ಇದು. ಬೆಂಗಳೂರು ರಸ್ತೆಗಳು ಹಾಳಾಗಿರೋದು ಇದಕ್ಕೋಸ್ಕರ. ದಸರಾ ಮುಂದೆ ಇಟ್ಕೊಂಡು ದಾರಿ ತೊಗೊಂಡಿದ್ದಾರೆ, ಡೇಟೋಸಿನ್ ತೊಗೊಂಡು ಎಲ್ಲ ದಾರಿಗಳು ಅವ್ರು ತೊಗೊಂಡಿದ್ದಾರೆ. ಅಂದರೆ ಎಲ್ಲ ದಾರಿಗಳ ಮೇಲೆ ಒಡೆಯಕ್ಕಾಗಲಿ ಮತ್ತು ಚಾಮುಂಡಿ ಬೆಟ್ಟವರು ಅಧಿಕೃತವಾಗಿ ಪ್ರೊಸಿಷನ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಈ ಕಾರಣಕ್ಕೆ ಬ್ಯಾಂಗ್ಳೂರು ಕೆಂಪೇಗೌಡರು ಕಟ್ಟೋದಲ್ವಾ, ಹೀಗಾಗಿ ಬ್ಯಾಂಗ್ಳೂರು ದಾರಿಗಳನ್ನೆಲ್ಲ ಹಾಳು ಮಾಡಿ ಪೂರ್ತಿ ಇಂಟರ್ಸಿಟಿ ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ಈ ವಿಷಯ ಆಲ್ರೆಡಿ ಮುಂಚೆನೇ ಒಂದು ಸರಿ ಹೇಳಿದ್ದೆ, ಮತ್ತೆ 2ನೇ ಸಲ ಹೇಳ್ತಾ ಇರೋದು ಅಂದ್ಕೊಳ್ತೀನಿ ಈ ವಿಷಯ. ನೋಡಿದ್ರೆ ಇವತ್ತು ಊಟ ಸಿಗೋ ಡೌಟ್ ಇಲ್ಲ. ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ ಊಟ ಸಿಗೋಲ್ಲ. ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ. ಸೊ ಸಿಕ್ಕಾಬಿಟ್ಟೆ ಕೊಟ್ಟಿದ್ದೆ 4-5 ತೂತು, ಅದರಲ್ಲೂ ಒಂದು ಸ್ವಲ್ಪ ನಾಯಿಗೆ ಹಾಕ್ಬಿಟ್ಟೆ. ಇನ್ನು ನಾಯಿಗೆ ಕೇಳಿದಾಗಲೇ ನಾನು ತಿನ್ಕೊಬಿಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಪಾಪ ನಾಯಿಗೂ ಕೊಡಲಿಲ್ಲ ಬಡ್ಡಿ ಮಕ್ಕಳು ಅವರು. ಸೊ ಇವಾಗ ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ, ಇಬ್ಬರು ಬರಬೇಕು. ಇಬ್ಬರು ಅಂದರೆ ಒಬ್ಬ ಟೊಯೋಟಾ ಇನೋವಾದಲ್ಲಿ ಬರ್ತಾರಲ್ಲ ಗ್ರೇ ಕಲರ್, ಅವ್ರು ಬರಬೇಕು. ಜೊತೆಗೆ ಇನ್ನೊಬ್ಬರು ಲಯನ್ಸ್ ಕ್ಲಬ್ ಅವ್ರು ಬರಬೇಕು. ಇಬ್ಬರು ಬರಬೇಕು. ಇಬ್ಬರಲ್ಲಿ ಯಾರೂ ಬಂದಿರಲಿಲ್ಲ ಲಾಸ್ಟ್ ಸ್ಯಾಟರ್ಡೆ. ಈ ಸ್ಯಾಟರ್ಡೆ ಯಾರು ಬರ್ತಾರೆ ಅನ್ನೋದು ನೋಡಬೇಕು. ನನಗೆ ಗೊತ್ತಿರೋ ಪ್ರಕಾರ, ನಾನು ಎಸ್ಟಿಮೇಷನ್ ಪ್ರಕಾರ ಇವತ್ತು ಯಾರೂ ಬರೋಲ್ಲ. ಯಾಕೆಂದರೆ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿರ್ತಾರೆ ಇವರು. ಕಟ್ಕೊಳ್ಳೋ ರಮೇಶ್ ಬಾಲಕೃಷಿ ಪಾದಗಳು ತೋರಿಸ್ತಿರೋದು ಬಾಂಡ್. ಅಷ್ಟೇ, ಯಾರು ಊಟ ಕೊಡೋಲ್ಲ ಅಂತ ಅಂದ್ಕೊಳ್ತೀವಿ. ಸೊ ನಾನು ಟೈಮ್ ಕಿಲ್ ಮಾಡೋಕ್ಕೆ ತಯಾರಿಲ್ಲ. ಸೊ ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗಿ ಅವ್ರು ಕೊಟ್ಟು ತಿನ್ಕೊಂಡು ಅಳ್ಳಾಡ್ಕೊಂಡು ಇಡೀ ದಿನ ಎಲ್ಲ ವೇಸ್ಟ್ ಮಾಡೋದ್ರ ಬದಲು ಊಟ ಮಾಡದೇ ಇದ್ದರೂ ಪರವಾಗಿಲ್ಲ ಅಂತ ಇಲ್ಲೇ ದೂಡ್ತೀನಿ. ಊಟ ಸಿಕ್ಕಿಲ್ಲ ಅಂದರೆ ಸಾಯಂಕಾಲ ನಂಜನಗೂಡಿಗೆ ಹೋಗ್ತೀನಿ. ಇವತ್ತು ಹೇಗಿದ್ರು ಸ್ಯಾಟರ್ಡೆ, ತಲೆ ಕೆಡಿಸ್ಕೊಳ್ಳೋಲ್ಲ. ನಂಜನಗೂಡು ಕಡೆ ಹೋಗ್ತೀನಿ ಸಾಯಂಕಾಲ ಅಷ್ಟೇ. ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಇವತ್ತು ಹೋಗೋಲ್ಲ. ಇವತ್ತು ಹೋಗಲ್ಲ, ನಾಳೆ ಹೋಗೋಲ್ಲ. ಸುಮ್ಮನೆ ಟೈಮ್ ಕಿಲ್ ಆಗುತ್ತೆ. ಭಾನುವಾರ ನಂಜನಗೂಡಿಗೂ ಮೇಲ್ಕೋಟೆಗೆ ಹೋಗೋ ಪ್ಲ್ಯಾನ್ ಇದೆ, ನೋಡಬೇಕು. ಇವರು ಇಷ್ಟೆಲ್ಲ ಕಾಟ ಕೊಡ್ತಾ ಇರೋದ್ರಿಂದ ಹೋಗೋಕ್ಕಾಗಲ್ಲ. ಊಟ ಗೀಟ ಸಿಕ್ಕಿದ್ರೆ ಅಥವಾ ಸಫಿಷಿಯೆಂಟಾಗಿ ಅಟ್ಲೀಸ್ಟ್ ಉಸಿರಾಡುವಷ್ಟು ವಾತಾವರಣ ಇದ್ದರೆ ಹೊರ್ಟೋಗ್ತೀನಿ, ಇಲ್ಲ ಅಂದರೆ ಹೋಗಲ್ಲ. ಆರ್ಗನೈಸ್ಡ್ ಪೊಲೀಸವರು ಆ್ಯಕ್ಚುಲಿ ಒಂದು ಹುಡುಗ ಯಮಹ ಗಾಡೀಲಿ ಹೋದಲ್ಲ, ಯಮಹ ಗಾಡೀಲಿ ಹೋದೋದು ಪೊಲೀಸ್ ಸನ್ನೆ ಮಾಡಿಬಿಟ್ಟೋದ. ಆ್ಯಕ್ಚುಲಿ ಆ ಕಡೆ ಓಡಿಸ್ತಾ ಇದ್ದಾರೆ ಪೊಲೀಸ್ ಅಂತ ಅಂದ್ಬಿಟ್ಟು, ಏನೋ ಈಗ ಹೊಡಿತೀರಿ ಅಂತ ಏನೋ ಹೇಳ್ತಾರಲ್ಲ, ಆ ಥರ ಏನೋ ಹೇಳ್ಬಿಟ್ಟೋದ. ಆ್ಯಕ್ಚುಲಿ ಏನು ಹೇಳ್ಬಿಟ್ಟೋದ ಗೊತ್ತಿಲ್ಲ. ಅಲ್ಲಿ ಹೋಗ್ತಿರೋದು ಗಾಡಿ KA55, ಅಲ್ಲಿ ನಿಂತ್ಕೊಂಡಿರೋದು ಗಾಡಿ KA55G 432, KA55G 432. ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಹೋಬ್ಲೆಸ್ಗಳು, ಅವ್ರದ್ದೆಲ್ಲ ಓಡಿಸ್ದಾವಲ್ಲ ಆ್ಯಕ್ಚುಲಿ. ಇನ್ನೊಂದೇನಂದರೆ ಷಡ್ಬುಗಮ್ ಅಂಗಡಿ ಹತ್ರ ಹೋದಲ್ಲ, ಷಡ್ಬುಗಮ್ ಅಂಗಡಿ ಹತ್ರ ಹೋದ ಕೂಡಲೇ ಸಿಟಿ ಪೊಲೀಸ್ ಇದಿದೆಯಲ್ಲ, ಏನು ಹೇಳೋದು,
ಸಿಟಿ ಪೊಲೀಸ್ದು ಗಾಡಿ ಇದೆಯಲ್ಲ, ಸಿಟಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಆ ಸ್ಟೇಷನ್ ಬಂದು ಸಡನ್ನಾಗಿ ತಗೊಬಂದು ಸಿಂಕ್ ಅಂತ ಹೀರೋ ಥರ ನಿಲ್ಲಿಸ್ತಾರೆ ಬೋರ್ಲಿಯವರೇನು. ಅಂದರೆ ಯಾವ ಥರ ತಗೊಬಂದು ನಿಲ್ಲಿಸ್ತಾರೆ ಅಂದರೆ ಹೊಡ್ಕೊಂಡೆ ಹೋಗ್ಬಿಟ್ರು ಅನ್ಬೇಕು, ಆ ರೇಂಜ್ ತಗೊಬಂದು ಸಿಂಕ್ ಅಂತ ನಿಲ್ಲಿಸ್ತಾರೆ. ನಾನು ಆ್ಯಕ್ಚುಲಿ ಮೈಸೂರು ಸಿಟಿ ಒಳಗಡೆ 80ರಿಂದ 90 ಕಿಲೋಮೀಟ್ರ್ ಸ್ಪೀಡಲ್ಲಿ ಗಾಡಿ ಓಡಿಸೋ ಮಗ ನಾನು. ಆ ಸ್ಪೀಡ್ ಬಿಟ್ಟಿದ್ದೆ ಅಷ್ಟೊಂದು. ಆಮೇಲೆ ಶೆಡ್ಡಿಗೆ ಹೋದರು. ಸೊ ಇಲ್ಲಿ ಪೊಲೀಸವರು ಈಗ ಅವ್ರ ಮೇಲೆ ಎದ್ದೇಳಿಸಿದ್ರು. ಇಲ್ಲಿ ಬರಬೇಕಾಗಿದ್ದಾರೆ, ಇವತ್ತು ಇಬ್ಬರು ಬರಬೇಕಾಗಿತ್ತು. ಅಂದರೆ ಅದು ಇನೋವಾ ಗ್ರೇ ಕಲರ್ದು ಮತ್ತು ಇನೋವಾ ಗ್ರೇ ಕಲರ್ ಮತ್ತು ರೋಟ್ರಿ ಇಬ್ಬರು ಬರಬೇಕಾಗಿತ್ತು. ಇಬ್ಬರು ಯಾರೂ ಬಂದಿಲ್ಲ. ಇದೆ ಇನೋವಾ ಗ್ರೇ ಕಲರ್ ಕಾಣಿಸ್ಕೊಳ್ತಾ ಇದೆ. RCS ಬರಲಿಲ್ಲ, ಆದರೆ ಅವನ್ನೆಲ್ಲ ಇದ್ದಾರೆ. ಇದು ರೋಟ್ರಿ ಅವರೇ ಅಂದ್ಕೊಳ್ತೀನಿ. ಇಲ್ಲ, ರೋಟ್ರಿ ಅವರು ಲಯನ್ಸ್ ಅವರಲ್ಲ. ಲಯನ್ಸ್ ಅವರು ಆ್ಯಕ್ಚುಲಿ ಇದೇ ಕಾರಲ್ಲಿ ಬರೋದು. ಮಂಜುನಾಥ್ ಅವರ ಕಾರು ಬಾಲಂಗೇಶ್. ಸೊ ಬಹುಶಃ ಅವತ್ತು ಬರೋದಿಲ್ಲ ಅನ್ನಂಗೆ ಆಯಿತು, ಇಬ್ಬರು ಬರೋದಿಲ್ಲ ಅಂತ ಆಯಿತು. ಇವ್ರು ಏನಕ್ಕೆ ಪೊಲೀಸ್ ಮುಂದೆ ಅಡ್ಡೆ ಕಲ್ತಿರ್ಬೋದು ಅಥವಾ ಪಂಚರ್ ಆಗಿರೋದು. ಬೋರ್ಡಿಂಗ್ ಎಷ್ಟೊತ್ತು ಕೊಡ್ತಾರೆ ಊಟನ? ಇಷ್ಟೊತ್ತು ಬರಬೇಕಿತ್ತು, ಬಂದಿಲ್ಲ. ಬರೋದು ಬೇಕು ಕೊಟ್ಟರೆ ನಂಗೊಂದು ಇಟ್ಟಿರು. ಹಂಗಿಲ್ಲ, ಅವರು ಒಬ್ಬೊಬ್ರಿಗೆ ಒಂದೊಂದೇ ಕೊಡೋದು. ನನ್ನ ಕಣ್ಣು ಅಂತ ಹೇಳು. ಹಂಗಲ್ಲಪ್ಪ, ಅವರೇ ಬಂದು ಇಷ್ಟತ್ರ ಹೋಗಿ ಅಂತಾರೆ. ವೇಸ್ಟ್ ಮಾಡ್ತಾರೆ, ಅದು ಕೊಡಲ್ಲ ಬಿಡುತ್ತೆ. ಅವರು ಪ್ಯಾಕೆಟ್ ಕೊಡೋಲ್ಲ. ಈ ಥರ ಪ್ಲೇಟ್ಗಳಿದ್ದಾವಲ್ಲ ಇಲ್ಲೆಲ್ಲ, ಅಲ್ಲಿ ಇದೈತಲ್ಲ ಪ್ಲೇಟ್, ಆ ಥರ ಪ್ಲೇಟ್ನ ಹಾಕ್ಬಿಟ್ಟು ಕೊಡ್ತಾರೆ. ಗಿಚ್ಚೋದು ಏನು ಇರೋಲ್ಲ. ಏನು ಅನ್ನ ಸಾಂಬಾರ ಈಗ ಬರಬೇಕಾದ್ರೆ ಬಾಕಿ ಕೊಡಬೇಕಾಗಿತ್ತು. ಈಗ ಬಂದಿಲ್ಲ. ಅವರು ಬರೋದು ಡೌಟ್, ಬರೋದಾಗಿತ್ತು. ಬಟ್ ಯಾರು ಬರ್ತಾರೋ ಗೊತ್ತಿಲ್ಲ. ಬಂದರೂ ಬರ್ಬೋದು, ಬರೋದೇ ಇರ್ಬೋದು. ಸರಿ, ಬರ್ತೀನಿ ಆಮೇಲೆ. ಆ್ಯಕ್ಚುಲಿ ನಂಜನಗೂಡು ಬಾ ಅಂತ ಕರೆದ. ಇಲ್ಲಿ ಊಟ ಮಾಡಿದ್ರೆ ಬಲ್ಲ ನಂಜನಗೂಡು ಬರೋದಲ್ವಾ, ಹಂಗೆ ಯಾಕೆಂತ ಕರೆದ. ಅಂದರೆ ಇಟ್ ಮೀನ್ಸ್ ನಂಜನಗೂಡು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಊಟ ಕೊಟ್ಟಿಲ್ಲ. ಸ್ಕೋಡಾ, ಕುಶಾಕ್, ಕುಮುದ ರೋಡಲ್ಲಿ ಬರಬೇಕಾದ್ರೆ ಕುಬ್ದಳಕ್ಕಾದ್ರೆ ಬಾಲಗೋಚಿಗಳು ತುಂಬ ಜನ ಕಾಣಿಸ್ಕೊಳ್ತಾಯಿದ್ರು. ಇದೇ ಕಾರಣಕ್ಕೆ. ಒಳ್ಳೆ ವಿಷಲ್ ಮಿಸ್ ಆಯಿತು. ಪಾಸಾಗ್ಬಿಟ್ಟು ಇವಾಗ ಅಲ್ಲಿ ನಡ್ಕೊಂಡು ಹೋಗ್ತಾಗಲ್ಲ ಅವನು. ಜೊತೆ ಕಿರಿಕ್ ಪಡಿದೆ ಸುಲ್ಸಿದ್ದೆ. ಎಷ್ಟು ತಿನ್ಕೊಂಡೈತೆ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಓಡಿ ಬಜಾರಿ ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡ ರೀಪ್ರಿಪಿಟೇಷನ್ ಮಾಡಿದ್ದಾನೆ. ಅಲ್ಲಿ VRL ಅಕ್ಷಯ ಪಾತ್ರೆ ಹತ್ರ ಲಗೇಜ್ ಊಟ ತೊಗೊಂಡು ಹೋಗೋ ಗಾಲಿಗೆಲ್ಲ ಆ ಥರದ್ದು VRL ಅಲ್ಲಿ ಹೋಗ್ತಾ ಇದೆಯಲ್ಲ ಗಾಡಿ, ಆ ಥರದ್ದು ಹೋಗ್ತಾ ಇದೆ. ಸೊ ಇಟ್ ಮೀನ್ಸ್ ಅಲ್ಲೂ ಸಿಗೋದಿಲ್ಲ ಅಂತ ಅರ್ಥ. ಅಂದರೆ VRL ಅಂತ ಯಾವುದು ಹೇಳಿ ಯೂಸ್ ಮಾಡ್ತಾಯಿದ್ರೆ VRLನೇ ಅಂದರೆ VR ಆನ್ ಲೀವ್ ಅಂತ. VR ಆನ್ ಲೀವ್ ಅಥವಾ VRL ಲಕ್ಷ್ಮೀ ಅಂತ. ಸೊ ಹೇಳೋದು ಅಲ್ಲಿ ಅಕ್ಷಯ ಪಾತ್ರದ ಊಟ ಸಿಗೋದಿಲ್ಲ ಅಂತ ಕನ್ಫರ್ಮ್ ಆಗೈತೆ. ಏನು ಇವರು ಆ್ಯಟಿಟ್ಯೂಡ್ ಅಂದರೆ ಅದೇ ಸೇಮ್ ಸ್ಟೋರಿ, ಏನು ಚೇಂಜಸ್ ಇಲ್ಲ. ನಂಜನಗೂಡಿಗೆ ಹೋಗಲಿ ಊಟಕ್ಕೆ ಅಂದರೆ ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದಾರೆ ಅಷ್ಟೇ. ಪ್ರಕಾಶ್ ಅವರು ತಿರುಪಿಸಿ ಹೇಳಿದ್ರು, ಪ್ರಕಾಶ್ ಕೊಡೋದಿಲ್ಲ ಅಂತ ಅಂದ್ಕೊಳ್ತೀರಿ. ರೆಡ್ಡಿಗೆ ನೋಡೋದು ರಾಜಶೇಖರದ ಬಾಲಕುಚಿ ಬೈಕ್ ಹೋಗಿತ್ತು. ಎಲ್ಲ ಬರೀ ಕಾಮರ್ಸಿಂದ ಕ್ಯಾಪ್ಚರ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ವೇಸ್ಟ್ ಅಷ್ಟೇ. ಸಮಯ 1:30 ಸಂಜೆ. ಮಾದಪ್ಪನ ಬಾಲಂಗುಚಿ ಹೋದೆ, VK ಮಾದಪ್ಪ. ಸೊ ಏನು ಹೇಳ್ತಾ ಇದ್ದೆ, ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಸೋಮವಾರ, ಅದಕ್ಕೆ ಹೋಗಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದು. ಅದೆಲ್ಲ ಆ ಕಡೆ ಇರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಂದ್ಮೇಲೆ ಆ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಈಗ 1:30. ಸೊ ಯಾರೂ ಊಟ ಕೊಟ್ಟಿಲ್ಲ. ಆ್ಯಕ್ಚುಲಿ ಡಿಫಾಲ್ಟ್ ಬರ್ತಾ ಇದ್ದವರು ಇಬ್ಬರು ಬರಬೇಕಿತ್ತು. ಒಂದು ಇನೋವಾ ಗ್ರೇ ಕಲರ್ ಇನೋವಾ ಮತ್ತು ಇನ್ನೊಂದು ಇವರು ಯಾರು ಲಯನ್ಸ್ ಕ್ಲಬ್ ಅವ್ರು ಬರಬೇಕಿತ್ತು. ಇಬ್ಬರಲ್ಲಿ ಒಬ್ಬರು ಬಂದಿಲ್ಲ. ಪೊಲೀಸು ಬಂದು ಎದುರಿಸಿದ್ದು ಮತ್ತು ಮಂಜುನಾಥ ಬಂದು
ಇನ್ವಿಟೇಷನ್ ಕೊಟ್ಟಿದ್ದು ನಂಜನಗೂಡು ಬರಲ್ಲ ಅಂತ ಅದೆಲ್ಲ ಇರೋಕ್ಕಾಗಲ್ಲ. ಅಲ್ಲಿಗೆ ಹೋಗೋದು ನಂಜನಗೂಡು ಹೋಗಬೇಕು ಅಥವಾ ಮಹಾಲಕ್ಷ್ಮಿ ಸ್ವೀಟ್ಸ್ ಕೂಡ ನಡೆಯುತ್ತೆ. ಸೊ ಮಹಾಲಕ್ಷ್ಮಿ ಸ್ವೀಟ್ಸ್ ಯಾಕೆ ಹೋಗಬೇಕು ಅಂದರೆ ಅದು ಮ್ಯಾಕ್ಸ್ ಮಂಜುಳ ಮತ್ತು ಲಕ್ಷ್ಮಮ್ಮ ಇದ್ರೊಳಗೆ ಬರುತ್ತೆ. ನಂಜನಗೂಡು ಯಾಕೆ ಹೋಗಬೇಕು ಅಂದರೆ ಹಾಗೇನಾದೆ ಮ್ಯಾಕ್ಸ್ ಮಂಜುಳ ಲಕ್ಷ್ಮಮ್ಮ ಮತ್ತು ಸುರೇಶ ಅದೇ ಅಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ JX 9327 ಗಾಡಿ ಅದು ಆ್ಯಕ್ಚುಲಿ ಅದೇ ಮಹಾಲಕ್ಷ್ಮಿ ಸ್ವೀಟ್ಸ್ ಈ ಥರ ಹೇಳ್ತಾ ಇದೆ. ಅದೇ ಮಹಾಲಕ್ಷ್ಮಿ ಸ್ವೀಟ್ಸ್ ಕವರ್ ಇಟ್ಕೊಂಡು ಅವರು ಗಾಡಿನ ಬೆಳಗಲ್ಲ ಆಗಲೇ ಹೇಳ್ತಾ ಇದ್ದೆ ಕರೆಕ್ಟಾಗಿ ಪಾಸ್ ಆಗಿದೆ. ಆ್ಯಕ್ಚುಲಿ ಆ ಗಾಡಿ ಅಲ್ಲಿ ನಿಂತ್ಕೊಂಡಿದ್ದು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡೋ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ. ಆಗಲೇ ಗೆಸ್ ಮಾಡಿದೆ ಏನೋ ಇದೆ ಅಂತ. ಸೊ ಹತ್ತಿರ ಬಂದಾಗ ಅದು ಕವರ್ ಕಾಯ್ತು ದೂರದಲ್ಲಿ ಕವರ್ದಾಗಲೇ ಗೆಸ್ ಮಾಡಿದೆ ಯಾವುದೋ ಬೇಕ್ ಡಿಸ್ಟ್ರಿಬ್ಯೂಟ್ ಮಹಾಲಕ್ಷ್ಮಿದೆ ಇರ್ಬೋದು ಅಂತ 100% ಸೊ ಇದು ಊಟದ ಕಥೆ ಇವತ್ತಿಂದು. ಅಲ್ಲಿ ಇಬ್ಬರು ಹೀರೋಗಳು ಬೆಲ್ಕಿತ್ತಿರಬೇಕು. ಹತ್ತಿರಗೋ ಬೊಕ್ಕ ಕವರ್ ಬರ್ತಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಚರಡದ ಬಾಲಗೋಚಿವ ಡ್ಯಾಡಿ ಕಮ್ಯುನಿಟಿ ಚರಡದ ಬಾಲಗೋಚಿ ಆ ಹುಡುಗರು ಇಂಥದ್ದು ಕವರ್ ಬರ್ತೀವಿ. ಬ್ಯಾಗ್ ಯಾರು ಗೊತ್ತಿಲ್ವಲ್ಲ. ಅಲ್ಲಿ ಆ್ಯಕ್ಚುಲಿ ಕವರ್ ಹೋಗ್ತಾ ಇದ್ರು ಹುಡುಗರು ಪಾಸ್ ಆಗ್ತಾರೆ. ಅಲ್ಲಿ ಆ ಕಡೆ ರೋಡಲ್ಲಿ ಅಲ್ಲಿ ನಿಂತ್ಕೊಂಡಿದ್ನಲ್ಲ ಅವಾಗಲೇ ಪಾಸ್ ಆಗ್ತಾಯಿದೆ. ತಲೆ ಕೆಡಿಸ್ಕೊಂಡಿಲ್ಲ. ಯೂನಿಫಾರ್ಮ್ ಸ್ಟೋರ್ ಅಲ್ಲಿಗೆ ಹೋಗ್ತಾ ಇದ್ದಾರಲ್ಲ ಅದು ಯೂತ್ ಬಾಲಗೋಚಿ ರಾಜಶೇಖರದ ಹತ್ರ ಕೆಲಸ ಮಾಡ್ತಾನಲ್ಲ ಅವ್ರಿಗೆ ಔಟ್ಫುಲ್ ಡೆಲಿವರಿ ಮಾಡ್ತಾರಲ್ಲ ಅವ್ನ ಬಾಲಗೋಚಿ. ಇವ್ರುಗಳು ಮಾಡಿರೋ ಕಾರ್ಯ ಸಾಧನೆ ಅಂತ ಏನು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಏನು ಐಡೆಂಟಿಟಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅದು ಯೂಸ್ ಮಾಡೋದಂತ. ಆ್ಯಕ್ಚುಲಿ ಡಜೀಗಳು ಅದು ರಕ್ತ ಊಟ ಮಾಡ್ತೀವಿ. 20,000 ಒಂದು ಎರಡು. ಆ ಕಡ್ಡ ಅದ್ಭುತಗಳಲ್ಲಿ ಇದು ಒಂದು. ಅಲ್ಲಿ ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಅದು ಯಾಕೆ ಅಲ್ಲಿ ಕಾರ್ ಪಾರ್ಕ್ ಮಾಡ್ತಿರೋದು ಗೊತ್ತಾ? ಯೂರಿನ್ ಪಾಸ್ ಮಾಡಿಬಿಡ್ತೀನಿ ಅಂತ.
ಇವಾಗ ಬಂದಿದೆ ಆ್ಯಕ್ಚುಲಿ ಅದು ಹತ್ರಕ್ಕೆ ಹೋಗಿ ಧೂಳು ಎಳಿಸ್ಕೊಟ್ಟೆ ಬರ್ತದೆ. ಆಬ್ವಿಯಸ್ಲಿ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ ಇಲ್ಲಿ, ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ. ಆ್ಯಕ್ಚುಲಿ ಇನ್ನೂ ಜಾಗ ಉಳ್ಕೊಂಡಿದ್ದು ಇಲ್ಲಿ, ಸೊ ಅದು ಇಲ್ಲಿ ಹೋಗೋಣ ಅಂದ್ಕೊಟ್ಟೆ. ಅಷ್ಟರೊಳಗೆ ಬಾಂಡಿ ಬಂದು ಇಲ್ಲಿಗೆ ಹೊಟ್ಟೆ ಕೆಸ್ಕೊಂಡ್ಬಿಟ್ರು. ಈಗ ಪರಮೇಶ್ವರ ದೇವಸ್ಥಾನದವರೇ ಇಸ್ಕೊತಾರೆ ಸೈಡಿಗೆ ಬಿಸಾಡ ಆ್ಯಕ್ಚುಲಿ ಫೋಟೋ ಈಗ ಪರಮೇಶ್ವರ ದೇವಸ್ಥಾನದವರು ಸ್ಲಿಪ್ಪರ್. ಆ್ಯಕ್ಚುಲಿ ಪವರ್ ಕಟ್ ಮಾಡಿದ್ದಾರೆ ಇಲ್ಲಿ, ಬರೀ ಚಾರ್ಜ್ ಮಾಡ್ಕೊಳ್ಳೋ ಜಾಗದಲ್ಲಿ ಮಾತ್ರ ಪವರ್ ಕಟ್ ಆಗಿದೆ. ಬೆಳಿಗ್ಗೆ ಮಧ್ಯಾಹ್ನ ಚಾರ್ಜ್ ಇಲ್ಲ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಅಲ್ಲ, ಸುಮಾರು 10 ಗಂಟೆ ಸಮಯದಲ್ಲಿ ರಾಜಶೇಖರದ ಅಂಗಡಿಲಿ ಚಾರ್ಜ್ ಕೂಡ ಕೊಟ್ಬಿಟ್ಟು ಬಂದಾಗ ಇಲ್ಲಿ ಆ್ಯಕ್ಚುಲಿ ಅಸೈನ್ ಮಾಡಿರೋಲ್ಲ, ಎಲ್ಲ ಕಡೆ ಕೊಟ್ಟು ಇಲ್ಲಿ ಸೆಕೆಂಡ್ ರೋ ಅಲ್ಲಿ ಎಲ್ಲ ಕಡೆ ಸುತ್ತಮುತ್ತ ಕವರ್ ಆಗಿದ್ರು. ಮಾಮೂಲಿ ಯಾವುದಾದ್ರೂ ಫೀಲ್ಡರ್ಗಳು ಆಳಗಳು ಬರೋ ಇದ್ದರು. ಸೊ ನಾನು ಆಲ್ರೆಡಿ ಗೊತ್ತಿತ್ತು ಇಂಥದ್ದೇನೋ ಅದೇ ಆಗುತ್ತೆ ಅಂತ, ಅದಕ್ಕೋಸ್ಕರ ಅವನ ಅಂಗಡಿಲಿ ಕೊಟ್ಬಿಟ್ಟೆ ಬಂದುಬಿಟ್ಟಿದೆ, ಯಾರೋ ರಾಜಶೇಖರ ಅಂಗಡಿ ಕೊಟ್ಬಿಟ್ಟೆ ಬಂದುಬಿಟ್ಟಿದೆ. ಸೊ ಅವನು 60%, 68 or 69% ಚಾರ್ಜ್ ಮಾಡಿಕೊಟ್ಟಿದ್ದ. ಸೊ ಇಲ್ಲಿದೆಲ್ಲ KA04JN5943 ಇದು ರಾಜಶೇಖರನ ಬಾಲಂಗುಚಿ ಗಾಡಿನ ಇದು. ಸೊ ಇದು ಕುಮದಾಳ ಬಾಲಂಗುಚಿ, ಇದು ಹೋಂಡಾ ಆ್ಯಕ್ಟಿವಾ. ಸೊ ಏನಿದು ತಾತಪ್ಪನ ಬಾಲಂಗುಚಿ, ಇದು ಅದು ತಾತಪ್ಪನ ಬಾಲಂಗುಚಿ ರೈಮಂಡ್. ಇನ್ನು ಏನು ಹೇಳೋದು, ಚಾರ್ಜ್ 68-69% ಏನೋ ಮಾಡಿಕೊಟ್ಟಿದ್ದ, ಕ್ಲೋಸ್ ಟು 70% ಮಾಡಿಕೊಟ್ಟಿದ್ದ. ಎಷ್ಟು ಗಂಟೆ ಕೊಟ್ಟಿದ್ದು ಗೊತ್ತಾ? 10 o'clock-ಇಂದ 12 o'clock-ವರೆಗೆ ಕೊಟ್ಟಿದ್ದು. 2 hours ಕೊಟ್ಟು ಚಾರ್ಜ್ ಮಾಡೋಕ್ಕೆ ಕೊಟ್ಟಿದ್ದು. 2 hours-ಅಲ್ಲಿ 70% ಏನೋ ಚಾರ್ಜ್ ಆಗಿತ್ತು ಅಷ್ಟೇ. ಸೊ ಇವಾಗ ಇಲ್ಲೆಲ್ಲ ಚಾರ್ಜ್ ಮಾಡೋಕ್ಕೆ ಎಲ್ಲೂ ಜಾಗ ಉಳಿಸಿಲ್ಲ ಎಲ್ಲ. ಈಗ ಪುನಃ ಅಗೇನ್ ನನಗಿರೋದು ಒಂದೇ ದಾರಿ, ರಾಜಶೇಖರ ಅಂತ ಚಾರ್ಜ್ ಮಾಡೋದು. ಬರೀ ಇಂಥ ಮಿಂಡ್ರು ಆಟಗಳೇ ಆಡೋದು ಅವರು. ಇನ್ನೊಂದು ಆಘಾತಕಾರಿ ವಿಷಯ ಏನಪ್ಪ ಅಂದರೆ, ಆ ಬಡ್ಡಿ ಮಕ್ಕಳು ಸುಮ್ಮನೆ ಚಾರ್ಜ್ ಬಾರ್ದೆ ಕೊಡೋದು ಅಷ್ಟೇ ಅಲ್ಲ, ಮೊಬೈಲ್ ಒಳಗಡೆ ಲಾಗಿನ್ ಆಗ್ತಾರೆ, ಬೇಕಾಗಿರೋದೆಲ್ಲ ಡಿಲೀಟ್ ಮಾಡೋದು, ಬೇಡದೇ ಇರೋದೆಲ್ಲ ಬೇಡದಿರೋದು ಅವ್ರಿಗೆ ಬೇಕಾಗಿರೋದೆಲ್ಲ ಡಿಲೀಟ್ ಮಾಡೋಂಥದ್ದು, ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡೋದು, ಹಿಂಗೆಲ್ಲ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೈನ್ ಮಾಸ್ಟರ್ ವೀಡಿಯೋ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ರೆಸಲ್ಯೂಷನ್ ಒಂದೇ ಇಟ್ಬಿಟ್ಟಿದ್ರು. ಸೊ ಅಂದರೆ 1 Mbps ಎಷ್ಟು ಇಟ್ಟಿದ್ರು. ಸೊ ಹೀಗಾಗಿ ಸಿಕ್ಕಾಪಟ್ಟೆ ಲೋ ಕ್ವಾಲಿಟಿ ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ನಾನು ನೋಟಿಸ್ ಮಾಡಿಲ್ಲ, ಎಷ್ಟು ದಿವಸದಿಂದ ಹಿಂದೆ ಮಾಡಿದರೆ ಏನೋ ನಾನು ನೋಟಿಸ್ ಮಾಡಿರಲಿಲ್ಲ. ಮೊನ್ನೆ 7 GB ಡೇಟಾ ಇದ್ದಿದ್ದು, ಬರೀ 2 GB ಎಷ್ಟೋ ಬಂದಿತ್ತು, ಇಲ್ಲ ಮೋರ್ ದೆನ್ 10 GB ಇದ್ದಿದ್ದು 2 or 3 GB ಡೇಟಾ ಎಕ್ಸ್ಪೋರ್ಟ್ ಆಗಿತ್ತು. ಇಷ್ಟೊಂದು ಡಿಫ್ರೆನ್ಸ್ ಬರೋ ಹಾಗಿಲ್ಲ. ಅಟ್ಲೀಸ್ಟ್ ಮಿನಿಮಮ್ 70% ಆದರೂ ಡಿಫ್ರೆನ್ಸ್ ಬರಬೇಕು ಅಟ್ಲೀಸ್ಟು. ಸೊ ಇದು ಏನಕ್ಕೆ ಅಂದ್ಬಿಟ್ಟು ಆಮೇಲೆ ಸೆಟ್ಟಿಂಗ್ ಚೆಕ್ ಮಾಡಿದ್ರೆ ಕ್ವಾಲಿಟಿ ಸಿಕ್ಕಾಪಟ್ಟೆ ಕಡಿಮೆ ಆಗಿತ್ತು. ಸೊ ಅದೆಲ್ಲ ಸರಿಪಡಿಸ್ಕೊಂಡು ಮಾಡೋಷ್ಟೊಳಗೆ ಕಥೆ ಗೋವಿಂದ ಆಯಿತು. ಇದು ಚಾಮುಂಡಿ ಬೆಟ್ಟದ ಕಲ್ಪೂಜಾರಿಗಳ ಬಾಲಂಗುಚಿ. ಸೊ ಈ ಥರ ಸಮಸ್ಯೆಗಳು ಅವ್ರದ್ದು. ಅಂದರೆ ತಗೊಂಡೋಗಿ ಅಲ್ಲೇ ಚಾರ್ಜ್ ಕೊಡಬೇಕು, ರಾಜಶೇಖರದ ಹತ್ರ ಚಾರ್ಜ್ ಮಾಡಿಸ್ಬೇಕು, ಇಲ್ಲದೇ ಬೇರೆ ಯಾವುದೇ ದಾರಿ ಇಲ್ಲ. ಇದು ಆ್ಯಕ್ಚುಲಿ ಒಡೆಯರ್ಸ್ ಒತ್ತಾಯ ಕೂಡ ಆಗುತ್ತೆ. ಒಡೆಯರ್ಸ್ ಒತ್ತಾಯ, ಅದೇ ಒತ್ತಾಯಪೂರ್ವಕವಾಗಿ ಒತ್ತಡ ಹೇರಿ ಅಲ್ಲೇ ತೊಗೊಂಡೋಗಿ ಚಾರ್ಜ್ ಮಾಡಿಸ್ಬೇಕು, ಆ ಥರ ಮಾಡ್ತಾರೆ.
ಪಾಪ್ಟೇಟ್ ಪ್ರಕಾಶ್ ಕಾಯ್ಕೊಂಡು ಇಲ್ಲಿ ಬಂದಿದ್ದೆ. ಅದು 50 ರೂಪಾಯಿ ಕೇಳಿದೆ. ಆ್ಯಕ್ಚುಲಿ ಸೋಮವಾರ ನನ್ನ ಬೇರೆ ಊಟ ಸಿಗಲ್ವಲ್ಲ, ಶಶಾಂಕ್ ಅಂತ ಆ ಕಡೆ ಇರಲಿ. ಸೋಮವಾರ ಬೆಳಿಗ್ಗೆ ಬಂದಿರು ಹೋಗ್ಬೇಕಿತ್ತಲ್ಲ, ಸೊ ಈ ಕಡೆ ಬೇಕಾದ್ರೆ ಒಂಚೂರು ಬಂದು ಒಂದು ಪೌಂಡ್ ಬಿಟ್ಟು ತಿನ್ಕೊಂಡು ಹೋಗ್ಬಿಡ ಅಂತ ಲೆಕ್ಕಾಚಾರದಲ್ಲಿ ಅವನ ಹತ್ರ ಅದನ್ನೇ ಹೇಳಿಬಿಟ್ಟು ದುಡ್ಡು ಕೇಳಿದೆ 50 ರೂಪಾಯಿ ಅಂತ. ಸೊ ಅವನು ನೋಡ್ತೀವಿ ಆದರೆ ಅಂತ ಹೇಳ್ದ. ಅದೇ ರೀತಿ ಬರೋಪ್ಪ ಒಂದು ಬೇಕು ಕೊಡು ಹೇಳಿದ. ಸರಿ ಅಂತ ತಗೊಂಡ, ಫೋನ್ ಪಿಕ್ ಮಾಡ್ತಿಲ್ಲ. ಹೊಸ ನಂಬರ್ ಅಲ್ವಾ, ಕಾಲರ್ ರೆಡಿ ಹೋಗಿಲ್ಲ, ಅದಕ್ಕೋಸ್ಕರ ಫೋನ್ ರಿಸೀವ್ ಮಾಡ್ದ. ಈಗ ಸೆಕೆಂಡ್ ಕಾಲ್ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ವೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸುಮಾರು 1/4 ಗಂಟೆಗೆ ವೇಟ್ ಮಾಡಿದ್ದೀನಿ. ಒಂದು 6 ಗಂಟೆಗೆ ಆಫೀಸ್ ಬಿಡೋದು. ಸೊ ಅವ್ರು 6 ಕಾಲು ಬಿಟ್ಟಿದ್ರು, ಇಲ್ಲಿ ಬರೋ ಗಂಟೆ 1/4 ಗಂಟೆ ಬೇಕಾ, ಅರ್ಧ ಗಂಟೆಯಲ್ಲಿ ನಾನು ಬಂದಿರಕ್ಕೆ ಹೋಗ್ತೀನಿ ಆಫೀಸಿಂದ. ಬಂದಿರೋರಿಗೆ ಅವ್ರು ಹೋಗ್ತೀನಿ. ಇಲ್ಲಿಗೆ ಬರೋಕ್ಕಾಗಲ್ವಾ, ಎಲ್ಲ ಆಟ ಆಡೋದು. ಅದು ಅಲ್ಲ, ಇದಕ್ಕೆಲ್ಲ ಮನೇಲೇ ಇದ್ರು ಇದು ಹೇಳೋಕ್ಕಾಗಲ್ಲ. ಅವರೆಲ್ಲ 6 ಗಂಟೆ ಆಫೀಸಲ್ಲಿ 6 ಗಂಟೆಗೆ ಆಫೀಸ್, ಅಲ್ಲಿವರೆಗೂ ಆಫೀಸಲ್ಲಿ ಕೂತಿರ್ತಾರೆ. ಅವರು ಆಫೀಸಿಗೆ ಹೋಗ್ತಾ ಇರ್ತಾರೆ. ಆಫೀಸ್ಗೆ ಅವಶ್ಯಕತೆ ಅಂತ ಬರ್ತಾರೆ ಅಷ್ಟೇ. ಇಲ್ಲಾಂದರೆ ಎಲ್ಲರೂ ಬೀದಿ ಸುತ್ಕೊಂಡು ಅವ್ರ ಸ್ವತಃ ಕಾರ್ಯಗಳೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಅವರು ಹೊಸ ಜನ. ಅದಕ್ಕೆ ಪ್ರಕಾಶ್ ಬಂದರು ಕ್ಲಾಸಸ್ ಸ್ಟಾರ್ಟ್ ಆಗಿದ್ದು ಫಸ್ಟು. ಇಲ್ಲ ಲತಾ ಅವ್ರಿಗೆ ಬ್ಯಾಕಪ್ ಮಾಡ್ತಾಯಿದ್ಲು. ನಾನು ಅವನು ಈ ಕೆಲಸ ಸರಿಯಾಗಿ ಮಾಡಲ್ವಲ್ಲ ಅನ್ನೋ ಕಾರಣಕ್ಕೆ ನಾನು ಅಪೋಸ್ ಮಾಡ್ತಿದ್ದೆ. ಆವಾಗ ಲತಾ ಅವ್ರಿಗೆ ಬ್ಯಾಕಪ್ ಮಾಡ್ತಿದ್ದೆ. ಲತಾಗೆ ನನ್ನ ಕಂಡಿರ್ತಿಲ್ಲ ಅವ್ರಿಗೆ ಒಂದು. ಇನ್ನೊಂದು ಅವಳಿಗೆ ಲತಾ ಕೂಡ ಇವರು ಪ್ರಕಾಶ್ ತರದೊಳಗೆ ಕ್ಯಾಂಡಿಡೇಟ್ ಅಂದರೆ ಆಯಮ್ಗೆ ಕಳ್ಳಿ ಮೈಗಳ್ಳಿ. ಸೊ ತಕ್ಕದ್ದು ಬುಕ್ಕದ್ದು ಜೋಡಿ ಅಂತ ಅವರಿಗೂ ಜೋಡಿ ಚೆನ್ನಾಗಿತ್ತು. ಅವ್ರಿಗೆ ಕಷ್ಟ ಆಗುತ್ತೆ. ಅವರು ಅಪೋಸ್ ಮಾಡ್ತಾರೆ. ಸರಿ, ಪ್ರಕಾಶ ಫೋನ್ ಪಿಕ್ ಮಾಡ್ತಿಲ್ಲ ಅಷ್ಟೇ. ಫಸ್ಟು ಹೊಸ ನಂಬರ್ ಫೋನ್ ಬರೆದಾಗ ಎತ್ಕೊಂಡ, ಹಳೆಯಲ್ಲೇ ಬರೋ ಫೋನ್ ಬರೆದಾಗ ಎತ್ಕೊಳ್ತಲ್ಲ. ರೌಂಡ್ ಹಾಕಿದ್ದೆ ಆ್ಯಕ್ಟಿವ್ ಇಡೋದು. ರಾಜಶೇಖರದ ಬಲ ಬೆಳೆಸಿದ್ರು ಅವರು. HM 7622 ಬರೆಯೋದು. ರಾಗ್ವೆಲ್ ಬರ್ತೀವಿ ಅಂತ ಅವ್ರು ಈಗ ಏನು ಎದುರಿಸ್ತಾ ಇರೋದು ಅಂದರೆ, ಬಂದಿರ ಕಡೆಗೆ ಬಂದೇ ಹೊಡೆದಾಕ್ಬಿಡ್ತೀವಿ ಅನ್ನೋ ರೇಂಜ್ಗೆ ಎದುರಿಸ್ತಾ ಇದ್ದಾರೆ ಆ್ಯಕ್ಚುಲಿ ಅವರು. ಅಲ್ಲೆಲ್ಲ ನಿಲ್ಲಿಸಿದ್ರು ಆ ಕಡೆ. ನಾನು ಅಲ್ಲಿವರೆಗೆ ಹೊರಟಾಗಿದೆ. ಆಲ್ಮೋಸ್ಟು ಬ್ಯಾಂಕ್ ಇದೆಯಲ್ಲ, ಬ್ಯಾಂಕ್ ಅವ್ರಿಗೆ ಹೊರಟಾಗಿದೆ. ಅದಕ್ಕೆ ಫೋನ್ ಮಾಡಿಸ್ಬಿಟ್ಟು ಕೊಟ್ಟರು. 50 ರೂಪಾಯಿ ಕೊಟ್ಟು ಕೇಳಿದೆ. 50 ರೂಪಾಯಿ ಕರೆಕ್ಟಾಗಿ ಇರೋಕ್ಕಿಲ್ಲ. ಲಕ್ಷ ಒಂದು ಬೆಲೆ ಮುಂಚೆ ಮಾತಾಡ್ತಿರೋದು. ಅವ್ರು ಒಂದು ಬೆಲೆ ಕೊಡ್ತಿದ್ರು. ಆ್ಯಕ್ಚುಲಿ ಈಗ ಬಿಸ್ನೆಸ್ ಕಾರ್ಡ್ ಪ್ರಿಂಟ್ ಹಾಕ್ಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ತಾತಪ್ಪದ ಬಲಗಚ್ಚು ಆ ಕಡೆ ಹೋಗೋ ಸ್ಥಾನಕ್ಕೆ ಹೋಗು ಅಂತ ಅಂದರೆ ರೋಡ್ ವೇಸಲ್ಲಿ ಸ್ನಾನ ಮಾಡೋಕ್ಕೆ ಹೋಗು. ಯಾರೋ ಹೇಳೋ ದಬಾಕ್ತಾಗ ದುಡ್ಡು ಕೊಡ್ತಾರೆ ನಿಮಗೆ ಕತೆ ಹೊಡಿತಾರೆ ಅಂದರೆ ಸ್ನಾನ ಮಾಡೋಕ್ಕೆ ಅಂತಲ್ಲ, ಆ ಕಡೆ ಹೋಗು ಅಂತ. ಅಂದರೆ ನಂಜನಗೂಡು ಕಡೆಗೆ ರೋಡ್ ವೇಸಲ್ಲಿ ಹೋಗು, ಯಾರೋ ದುಡ್ಡು ಕೊಡ್ತಾರೆ ಅಂತ ಆಯ್ತು. ಬಟ್ ಟೆಕ್ಲೆಲ್ಲ ಯಾವತ್ತು ನನ್ನ ಕೈಲಿ ಎಷ್ಟು ತಿಂತಾರೆ ಗೊತ್ತಲ್ಲ, ಅದು ಒಂದಂತೂ ಹೇಳ್ತೀನಿ ಗ್ಯಾರಂಟಿಗಳು. ನಾನು ಪೇಪರ್ ವರ್ಕ್ ಮುಗಿಯೋವರೆಗೆ ಅಷ್ಟೇ. ನಾನು ಪೇಪರ್ ವರ್ಕ್ ಮುಗಿದು ತಗೊಂಡೋಗಿದ್ದೆ ನಾನು ಕೋರ್ಟ್ಗೆ. ಅಲ್ಲಿ ಇಲ್ಲೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ಆ್ಯಂಟಿಸಿಪೇಟ್ರಿ ಬೇಲ್ ತಗೊಂಡ್ಮೇಲೆ ಮಾತ್ರ ಯಾವನಾದರೂ ಸರಿ ಪಕ್ಕ ನಿಂತ್ಕೊಂಡು ನಾಟಕ ಸ್ಟಾರ್ಟ್ ಮಾಡಿದಾಗ ಅಲ್ಲೇ ಹುಡುಕಿನ ಅವ್ನು ನನ್ನ ಮಗನಿಗೆ ಹೆಂಗೆ ಹೊಡಿತೀನಿ ಅಂದರೆ, ಜೀವನದಲ್ಲಿ ಯಾವ ಬಂದಿದ್ರೆ ಹೋಗೋ ನಾಟಕ ಮಾಡೋಕ್ಕೆ ಅವ್ನ ಯೋಗ್ಯತೆ ಉಳಿಸ್ಕೊಂಡೇ ಬರೋದು ಹಂಗೆ ಹೊಡಿತೀನಿ ಮಾತ್ರ. ಸತ್ತೋದ್ರೆ ಪರವಾಗಿಲ್ಲ ಬಡ್ಡಿ ಮಕ್ಕಳು ಹಂಗೆ ಹೊಡಿತೀನಿ ಅವ್ರಿಗೆ. ಅದು ಯಾರು ಆಗಿರಲಿ, ಸೆಲೆಬ್ರಿಟಿಗಳಾಗಿದ್ರು ಹಂಗೆ ಬೀಳ್ತದೆ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಬರೀ ಕರ್ಕೊಂಡಿದ್ದೀನಿ. ಆ್ಯಂಟಿಸಿಪೇಟ್ರಿ ಬೇಲ್ ತೊಗೋಬೇಕು ಫಸ್ಟೊಂದು. ಮಾಫೆ ಬಾತ್ ಪಿಡಿಸ್ತಾ ತಗೊಂಡೋಗಿ
ಕಂಪ್ಲೀಟ್ ಮಾಡ್ಬಿಟ್ಟು ಕೋರ್ಟಲ್ಲಿ ಒಂದು ಆಂಟಿಸಿಪೇಟರ್ ಬೆಲ್ ತೆಗೆದಿಟ್ಕೊಂಡು ಬಡ್ಡೆ ಇಟ್ಲಿಗೆ ಆಮೇಲೆ ಮಾಡಬೇಕು. ಒಡೆಯರಿಗೂ ಅಷ್ಟೇ, ಎಲ್ರಿಗೂ ಅಷ್ಟೇ. ಯಾವತ್ತು ಹೇಳ್ತಿರ್ತಾನೋ ಇವು ಪುಣ್ಯಾತ್ಮ ಒಡೆಯರೋ ನನ್ನ ಕೈಲಿ ಗೊತ್ತಿಲ್ಲ. ಇಲ್ಲಿ ಆಡ್ತಾ ಇರಲಿ ಹಂಗೆ. ಆರ್ಗನೈಸ್ಡ್ ಎಲ್ಲ ಬಡ್ಡೆತ್ತವೆ. ಭಾಳ ಕೇವಲಗರು ದೇಶದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಐತೆ. ಇಂಥ ಬಡತವೆ ಸುಮ್ಮನೆ ಒಟ್ಟು ಇಷ್ಟು ಬ್ರಿಟಿಷ್ ಪಿಂಡಾರಿಗಳವು. ಮಾಸ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡೋಕ್ಕೋಸ್ಕರ ಮಾಡೋದು. ಬ್ರಿಟಿಷ್ ಯುನೈಟೆಡ್ ಕಿಂಗ್ಡಮ್ 44 ಕಾಲಿಂಗ್ ಫಾರ್ 44 ಅಲ್ವಾ, 4 ಮತ್ತು 4. ಸೊ ಅಲ್ಲಿ ಚರಡನ್ ಬಲಗುಚವನು 4+4 ಸೊ ಅಥವಾ 4 ಇದೆಲ್ಲ ಪ್ರೆಸೆಂಟ್ ಮತ್ತು ಪಾಸ್ಟ್ ಎರಡು ನಂಬರ್ 4 ಇದೆಲ್ಲ 4 ಮಾರ್ಸ್ ಪ್ಲಾನೆಟ್ಗೆ ಬರುತ್ತೆ. ಸೊ ಮಾರ್ಸ್ ಹೀಗಾಗಿ ಮಾಸ್ MESS ಮಾಸ್ ಅದೇ ತೂಕ, ಮಾಸ್ ಕ್ವಾಂಟಿಟಿ ಅದನ್ನು ತೊಗೊಂಡು ಮಾಸ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಎತ್ತಕ್ಕಾಗದ ತೂಕ ಕೊಡೋದು, ಅಥವಾ ಒಬ್ಬ ವ್ಯಕ್ತಿ ವಿರುದ್ಧ ಒಂದು 10 ಜನ 20 ಜನ ಎತ್ಕಟ್ಟೋದು, ಅಥವಾ 100 ಜನ ಎತ್ಕಟ್ಟೋದು. ಆ ಥರ ಅಂತ ಹಲಾಲ್ ಕೋರ್ ಕೆಲಸ ಮಾಡಿಸೋದಕ್ಕೋಸ್ಕರನೇ ಈ ಬ್ರಿಟಿಷರ್ಸು ಇದೇನು ಪಾಪ್ಯುಲೇಷನ್ ಜಾಸ್ತಿ ಮಾಡಿಸಿರೋದು ಈ ದೇಶದೊಳಗೆ. ಅಂದರೆ ಈ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗೋದಕ್ಕೆ ಬ್ರಿಟಿಷರ ಕಾರಣ. ಮತ್ತು ಈ ಜಾಸ್ತಿ ಆಗಿದಾರಲ್ಲ ಪಾಪ್ಯುಲೇಷನ್, ಇವ್ರದ್ದೆಲ್ಲ ಬ್ರಿಟಿಷರೇ ಕಂಟ್ರೋಲ್ ಮಾಡೋದು, ಅವ್ರದ್ದೇ ನೆಟ್ವರ್ಕಲ್ಲಿ ಕಂಟ್ರೋಲ್ ಮಾಡೋದು. ಇನ್ಕ್ಲೂಡಿಂಗ್ ಮುಸ್ಲಿಮ್ಸು ನಂಬರ್ 4 ರೋಕ್ ಪೊಸಿಷನ್ಗೆ ಕೆಲಸ ಮಾಡ್ತಾರೆ ಇಡೀ ಪೂರ್ತಿ ಎಂಟೈರ್ ಕಮ್ಯುನಿಟಿ. ಸೊ ಹೀಗಾಗಿ ಯುನೈಟೆಡ್ ಕಿಂಗ್ಡಮ್ ಕೂಡ ನಂಬರ್ 4+4 ಅಥವಾ 4x4 ಅಥವಾ 4 ಫಸ್ಟ್ ಪ್ಲಸ್ 2 ನಂಬರ್ 4 ಇರೋದ್ರಿಂದ ಅವರು ಕೂಡ ಬ್ರಿಟಿಷ್ ಕೂಡ ಮುಸ್ಲಿಮ್ಸ್ಗೆ ಅವಕಾಶ ಮಾಡಿಕೊಡ್ತಾರೆ ಕೆಲಸ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಈ ದೇಶದಲ್ಲಿ ಮುಸ್ಲಿಮ್ಸ್ ಎಲ್ಲ ಸಿಕ್ಕಾಪಟ್ಟೆ ತುಂಬಿಕೊಂಡಿದ್ದು. ಮುಸ್ಲಿಮ್ಸ್ ರಾಜರೆಲ್ಲ ಇದ್ದಿದ್ದು. ರವಿಚಂದ್ರನ್ ಬಲಗುಚಿ ಅವನು ಆ ಕಡೆ ಇಟ್ಟಿದೆ. ಇಲ್ಲಿ ಈವನ್ ಟಿಪ್ಪು ಸುಲ್ತಾನ್ ಕೂಡ ಮುಸ್ಲಿಂ. ಟಿಪ್ಪು ಸುಲ್ತಾನ್ನ ಒಡೆಯರ್ಸ್ ವಿರುದ್ಧ ಎತ್ಕಟ್ಟಿ, ಸೊ ಒಡೆಯರ್ಸ್ನ ಅಧಿಕಾರದಿಂದ ತೆರವು ಮಾಡಿ ಪುನಃ ಒಡೆಯರ್ಸ್ನ ಅಧಿಕಾರಕ್ಕೆ ತಗೊಬರೋಕ್ಕೋಸ್ಕರ ಟಿಪ್ಪು ಸುಲ್ತಾನ್ನ ತೆರವು ಮಾಡ್ತಾರೆ. ಸೊ ಟಿಪ್ಪು ಮತ್ತು ಒಡೆಯರ್ಸ್ ಇಬ್ಬರು ಒಡೆಯರ್ ಹೌಸ್ ಆಫ್ ವಿಂಡ್ಸರ್ ಬಾಲಂಗುಚಿಗಳು ಅಂದರೆ ಇಬ್ಬರು ಕಂಟ್ರೋಲಲ್ಲೇ ಇರೋದು. ಆಯ್ತು ಸರ್, ಏನು ಲೋಡ್ ಹಾಕ್ತಿದ್ದೀರಾ? ಲೋಡ್ ಹಾಕ್ತಿದ್ದೀರಾ? ಇಲ್ಲಿ ಗಂಟೆ ಬಂದಿದ್ದೀರಾ ಊಟ ಕೇಳೋಕ್ಕೆ? ದೂರ ಇಡಬೇಕಲ್ಲ ಸರ್. ತಿನ್ನೋದೆಲ್ಲ ಅರ್ಗೆ ಹೋಯ್ತದಲ್ಲ, ಏನು ಊಟ ತಿನ್ನೋದೆಲ್ಲ ಅರ್ಗೆ ಹೋಯ್ತದಲ್ಲ ಅದು ಕೊಡೋದು. ಅಲ್ಲಿ ಇಲ್ಲಿ ಗಂಟೆ ಬರ್ಬೇಕು. RMC ಇಲ್ಲಿವರೆಗೆ ಬರ್ಬೇಕು ನೀವು. RMC ತಾನೇ ಬರೋದು ನೀವು? ಸರಿ ಸರ್, ಬರ್ತೀನಿ. ಕೆಲಸ ಆಯ್ತು ಒಂಚೂರು. ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ಜನಕ್ಕೆ ಅದು ಅಂದರೆ ಈ ಊಟ ಎಲ್ಲಿ ಕೊಡೋದಿಲ್ಲ, ಅಲ್ಲಿಗೆ ಹೋಗ್ಕೊಂತ ನಂಜನಗೂಡಿಗೆ ಹೋಗು, ಇಲ್ಲಿ ಎಲ್ಲಿ ಊಟ ಸಿಗೋಲ್ಲ ಹುಡುಗಿಗೆ. ಸೊ ನಂಜನಗೂಡಿಗೆ ಹೋಗು, ಊಟ ಸಿಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ಇದ್ದದ್ದು ರವಿಚಂದ್ರನ್ ಕೊಡೋದು. ಅಂದರೆ ರವಿಚಂದ್ರನ್ ಜೊತೆಲಿ ಬರ್ತಾರೆ ಅಂತ ನಿಮ್ಮ ಜೊತೆ ತಿಮ್ಮಪ್ಪ ಕೆಲಸ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಹೆಸರುಗಳು. ಒಳ್ಳೆ ವಿಷಯ ಹೋಯ್ತು. 5 ಕಂಪ್ನಿದೆ. ಝೂಮ್ ಹಾಕಿದ್ರೆ ಸಿಗ್ಬೋದು, ಇಲ್ಲ ಲೈಟ್ ಬೇರೆ ಇದೆ. ಹೌದು, ಅವನ್ನಕ್ಕೆ ಅಡ್ವರ್ಟೈಸ್ನ ಹಿಡಿದು ಅಡ್ವರ್ಟೈಸ್ ಆಯ್ತಲ್ಲ ಗುರು. ಅಡ್ವರ್ಟೈಸ್ಮೆಂಟ್ ಇದ್ದಾಗ ಸಿಕ್ಕಾಪಟ್ಟೆ ವಿಷಯಸ್ ವೇಸ್ಟ್ ಆಗೋಗುತ್ತೆ. ಒಳ್ಳೆ ಇಂಪಾರ್ಟೆಂಟ್ ವಿಷಯ ನೋಡಾಯ್ತು.
ರಾಜೇಶದ ಊಟ ಅದು ಪವರ್ ಬರ್ ರಾಜೇಶ್. ಅದೇನೋ ಮಾತಾಡೋದು ಬೇಸಿಗೆ ತಗೊಂಡಿದ್ದೆ, ಅಲ್ಲಿದ್ದೇ ಬರ್ತಿದ್ದೆಲ್ಲ ಏನೋ ಮಾತಾಡ್ದ, ಅದಕ್ಕೆ ಕೇಳಿಸ್ತು ಕಿವಿಗೆ. ಅದಕ್ಕೆ ತಿರುಗಿ ಕ್ಯಾಬ್ರ ಆನ್ ಮಾಡ್ಕೊಂಡು ತಿರುಗಿ ನೋಡ್ಕೊಂಡು ಆಮೇಲೆ ಕ್ಯಾಬ್ರ ಆನ್ ಮಾಡ್ಕೊಂಡು ಬರ್ತಾಯಿದ್ದೆ. ಹಾಗೆ ಹತ್ರ ಹೋಗ್ಬಿಟ್ಟು ಏನೋ ಮಾತಾಡ್ಕೊಂಡು ಹೋಗೋಲ್ಲ, ಅದು ಮುಳಿಗೆ ಹೋಗಿ ತಿಳ್ಸ್ಕೊಬಿಡ್ತಾರೆ ಹಂಗೆ ಹೀಗೆ ಅಂತ. ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ನಾನು ಖಚಿತವಾಗಿ ಯಾವುದೇ ಗ್ಯಾರಂಟಿ ಇಲ್ಲ ಹೇಳೋಕ್ಕಾಗಲ್ಲ. ಸೊ ಹೀಗಾಗಿ ಮುಚ್ಕೊಂಡಿರ್ಬೇಕಾಗುತ್ತೆ. ಇಂಥವ್ರಾದ ಸಿಕ್ಕಾಪಟ್ಟೆ ಜಾಸ್ತಿ ಜನ ಇರ್ತಾರೆ. ಪವರ್ ಬೈ ರಾಜೇಶ 4 ಜನ ಹೋಗ್ತಿದ್ದಾರೆ. ಹೋಗಿ ಆಗಿರೋದು ನೋಡಿ, ಅಷ್ಟು ಚೆನ್ನಾಗಿ ಬ್ಲಾಕ್ ಮಾಡ್ಕೊಂಡಿದ್ರು ಅವರು. ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 0652 ಮೊಬೈಲ್ ಚಾರ್ಜ್ ಬರ್ತಾ ಇದೆ ಇಲ್ಲಿ. KSR ಬೆಂಗಳೂರು ಮೆಮು ಪ್ಯಾಸೆಂಜರ್ ಬಕೆಟ್ ಸಮೇತ ಬಂದ್ಬಿಟ್ಟು ಯಾರೂ ಇಲ್ಲ. ಗಂಟೆ 35 ನಿಮಿಷದವರೆಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಯಾರೂ ಇಲ್ಲ. ಮೂರು ಜನ ಒಂದು ಬಕೆಟ್ ಹಿಡ್ಕೊಂಡು ಈ ಕಡೆಯಿಂದ ಬಂದರು. ಇಲ್ಲಿ ಕೆಳಗಿಳಿದು ಹತ್ತೋಗಿ ಅಲ್ಲಿ ಕುತ್ಕೊಂಡು ಟಿಕ ತೋರಿಸ್ಕೊಂಡು ಒಬ್ಬ ಪಾದ ತೋರಿಸ್ಕೊಂಡು ಮೊಬೈಲಲ್ಲಿ ಏನೋ ನೋಡ್ತಾ ಕೂತಿದ್ದಾರೆ. गाड़ी संख्या 2065 बेलगावी मैसूरू इस्लामाबाद सुपरफास्ट एक्सप्रेस प्लेटफॉर्म नंबर 3 पर आ गई है। ಆ್ಯಕ್ಚುಲಿ ಪಾದ ತೋರಿಸ್ಬೇಕು. ट्रेन नंबर 2065 बेलगावी मैसूरू इस्लामाबाद सुपरफास्ट एक्सप्रेस has arrived on platform number 3. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 0652 ಅಶೋಕಾಪುರಂ. ಅಲ್ಲಿ ಎರಡು ಕೈಲಿ ಬ್ಯಾಗ್ ಹಿಡ್ಕೊಂಡು ಹೋಗ್ತದೆ. ಎರಡು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ, ಅದು ಕುಮಾರ್ ಬಾಲಾಗುಚ್ಚಿ ಯೂನಿಫಾರ್ಮ್ ಬಟ್ಟೆ ಹಾಕೊಂಡಿರೋದು, ಐಡೆಂಟಿಟಿ ಬಟ್ಟೆ, ಟಿ ಶರ್ಟು, 2 ಬಟ್ಟೆ. ಏನೋ ತಿಳ್ಕೊಂಡಿರ್ತಾರೆ ನೋಡಿ, 2 ರಿಲೇಟೆಡ್. ಇದು ಏನಂದರೆ, ನನ್ನ ಕೈಯಲ್ಲಿ ಬ್ಯಾಗ್ ಇದೆ, ಇದು ಹಿಡ್ಕೊಂಡಿದ್ದಿಲ್ಲ. ಹಿಡ್ಕೊಂಡು ಬಂದಿರ್ಬೇಕಾದ್ರೆ ಮಾಮೂಲಿ ಹೋಮ್ಲೆಸ್ ಕುಮಾರ್ ಇದ್ದಾನಲ್ಲ, ಹೌದು ಸಿಕ್ಬಿಟ್ಟು ಏನಿದು ಊಟನಾ ಅಂತ ಕೇಳ್ದ. ಇಲ್ಲ ಸರ್ ಊಟ ಅಲ್ಲ, ಬಟ್ಟೆ ಅದು ಸ್ನಾನ ಮಾಡೋಕ್ಕೆ ಬಟ್ಟೆ ತಗೊಂಡೋಗ್ತಾಯಿದ್ದೆ. ಸರಿ ಆಯಿತು ಬಂದೆ. ನಾನು ಆಗಲೇ ಗೆಸ್ ಮಾಡಿದೆ ಏನೋ ನಡೆಯುತ್ತೆ ಹೊತ್ತು ಅಂತ. ಊಟ ಆ್ಯಕ್ಚುಲಿ ಈಗ ಮೊಬೈಲ್ ಚಾರ್ಜ್ ಬೇಕಂಡು ಈಚೆ ಬಂದಲ್ಲ, ಸೊ ಈಗ ಜಸ್ಟ್ ಪೀಸ್ ಊಟ ಅಲ್ಲಿ ಅಂದರೆ ಯಾರ ಕವರ್ಗಳಲ್ಲಿ ತೂತೋಡೆ ಅಂದರೆ ಉದ್ದಿನೋಡೆ, ವಾಟರ್ ಬಾಟ್ಲು ವಿತ್ ವಾಟರ್ ಬಾಟ್ಲು ಆಳು ಮುಳಿ ನಾವು ಕೊಟ್ಬಿಟ್ಟು ಹೋಗಿದ್ದಾರೆ. ಅದು ಆ್ಯಕ್ಚುಲಿ ಅವತ್ತೊಂದು ದಿವಸ ಯಾರೊಬ್ಬರು 1000 ರೂಪಾಯಿ ಖರ್ಚು ಮಾಡಿದ್ದಾರೆ ಬಿಡಿ ಅಂತ ಯಾಕೆ ಕ್ರಿಯೇಟ್ ಮಾಡೋಕ್ಕೆ ಹೇಳಿದಲ್ಲ, ಬಹುಶಃ ಅದೇ ವ್ಯಕ್ತಿ ಇಟ್ಕೊಳ್ತೀನಿ. ಪೂರ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ನನ್ನ ಪ್ರಕಾರ ಏನಕ್ಕೆ ಅಂದರೆ, ಷಣ್ಮುಗ ಮಗು ನನಗೆ 50 ರೂಪಾಯಿ ಸಿಕ್ಕಲ್ಲ ಪ್ರಕಾಶ ಕೊಟ್ಟಿದ್ದು. ಷಣ್ಮುಗ ಮಗು ಟೀ ಕುಡಿಯೋದಕ್ಕೆ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ರು, ನಾನು ಕುಡಿಲಿಲ್ಲ. ಸೊ ಇವರು ಲೆಕ್ಕಾಚಾರ ಏನಂದರೆ, ಜೊತೆಗೆ ರಾಜಶೇಖರ್ ಮೊಬೈಲಲ್ಲಿ ರಾಜಶೇಖರ್ ಮೆಡಿಕಲ್ ಸ್ಟೋರಲ್ಲಿ ಮೊಬೈಲ್ ಚಾರ್ಜ್ ಮಾಡಲಿಲ್ಲ. ಸೊ ಇವ್ರು ಹೇಳ್ತಾರೆ, ಇವರು ಫುಡ್ ಮಿಸ್ ಆಗಿದ್ದೇನಕ್ಕೆ ಅಂದರೆ 2 ಮೇಜರ್ ರೀಸನ್ಸ್. ಒಂದು, ನನಗೆ ರಾಜಶೇಖರದ ಅಂಗಡಿಯಲ್ಲಿ ಮೊಬೈಲ್ ಚಾರ್ಜ್ ಮಾಡಲಿಲ್ಲ, ಷಣ್ಮುಗಮ್ ಅವರ ಅಡ್ಡಾದಲ್ಲಿ ಟೀ ಕುಡಿಲಿಲ್ಲ. ಈ 2 ರೀಸನಿಂದ ನನಗೆ ಡಿನ್ನರ್ ಮಿಸ್ ಆಯಿತು ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಯಾರೋ ಆ್ಯಕ್ಚುಲಿ ಫಾರಿದಲ್ಲಿ ಕುಡಿದ್ರು ಆ್ಯಕ್ಚುಲಿ ಮುಂದೆ ನೋಡ್ಕೊಂಡು ಬರ್ತಾಯಿದ್ದೆ. ಅದಕ್ಕೆ ಹೆಚ್ಚು ವೇರಿಯೇಷನ್ ಆಗಿದೆ. ಅದು ಎಷ್ಟರ ಬಟ್ಟೆ ಹಾಕ್ಕೊಂಡು ಇಲ್ಲಿ ನಿಂತ್ಕೊಬಿಟ್ಟೈತೆ. ಅಲ್ಲಿ ಫಾರಿನಲ್ಲಿದ್ದಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇದೆಲ್ಲ. ದುಡಿದು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಿದ್ದಾರೆ. ಎಕ್ಸಾನ್ ಗಾಡಿ ಇದೆ, ಆ ಕಡೆ ದುಡಿದು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಿದ್ದಾರೆ. ಸೊ ಇವರು ಚಾಮುಂಡಿ ಬೆಟ್ಟದ ಪೂಜಾರಿಗಳ ಬಾಲಗೋಚಿ ಇವರು ಆ್ಯಕ್ಚುಲಿ ಅವು ಇದೇ ಥರ ಡ್ರೆಸ್ ಮಾಡ್ಕೊಂಡು ಹೋಗ್ತಾಯಿದ್ದ. ಒಂದು ಸರಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದಾಗ ಅವ್ರು ಎಲ್ಲೋ ಕಲರ್ ಈಗ ತೊಗೊಬಿಟ್ಟಿರೋದಲ್ವ, ಎಲ್ಲೋ ಕಲರ್ ಪಂಚ ಹಾಕೊಂಡಿದ್ದಾರೆ. ಸೊ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೇನು ಇವರು ಅಂದರೆ, ಹೇಳಿಲ್ವ ಅಲ್ಲಿ ಅಮ್ಮನ ಕವರ್ ಮಾಡಬೇಕಾಗಿತ್ತು. ನಾನು ಅಮ್ಮನ ಅವಶ್ಯಕತೆ ಇರಲಿಲ್ಲ. ಸೊ ಹೀಗಾಗಿ ನಾನು ಕವರ್ ಮಾಡಿಲ್ಲ, ಸುಮ್ಮನೆ ನೋಡ್ಕೊಂಬಂದೆ ಅಷ್ಟೇ.
ಈಗ ಹೋಗೋಕ್ಕಾಗಿರ್ತಾಳೆ ಬಿಡಿ, ಅಲ್ಲಿಲ್ಲ ಸ್ಪಾಟಲ್ಲಿ ಈಗ ಹೊರಟಾಗಿದ್ದಾಳೆ. ಟೈಮ ಏನು ಅಂದರೆ ಇಲ್ಲೊಬ್ಳು ನಮ್ಮ ಒಬ್ಬಯ್ಯ ನಂಬರ್ 1 ತೋರಿಸ್ಕೊಂಡೋದ ಲೌಡ, ವಯಸ್ಸಾಗಿತ್ತು ಒಬ್ಬ ಫಸ್ಟು ಅವನು, ಅದು ಕವರ್ ಮಾಡಲಿಲ್ಲ ಅವನಿಗೆ. ಸೊ ಈ ಯೆಲ್ಲೋ ಕಲರ್ ಟಿ ಶರ್ಟ್ ನೋಡಿದ್ಮೇಲೆ ತೊಗೊಂಡಿದ್ದು. ಯೆಲ್ಲೋ ಕಲರ್ ಟಿ ಶರ್ಟ್ ಅವನು ಚಾಮುಂಡಿ ಬೆಟ್ಟದ ಕಲ್ಪೂಜಾರಿ, ಸಿವಿಲ್ ಡ್ರೆಸ್ಸಲ್ಲಿ ಹಿಂಗೆ ಓಡಾಡೋದವನು. ವರ್ಕೌಟ್ ಹೋಗೋ ಅದೇ ಆಗ್ತಾನೆ ಗೊತ್ತಿಲ್ಲ. ಒಂದು ದಿವಸ ಸಿಕ್ಕಿದ್ದೆ ದಾರಿಲಿ, ಚಾಮುಂಡಿ ಬೆಟ್ಟದ ದಾರಿಲಿ ಹೋಗ್ಬೇಕಾದ್ರೆ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಏನಂದರೆ ಐಶ್ವರ್ಯ ಮತ್ತು ಮಗಳು ಹಿಂಗೆ ಓಡಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸಿದ್ದು ಡೆಮಾನ್ಸ್ಟ್ರೇಷನ್. ಅದಕ್ಕೆ ಒಬ್ಬ ಫಸ್ಟ್ ನಂಬರ್ 1 ತೋರಿಸ್ಕೊಂಡು ಹೋಗಿದ್ದು. ಅಂದರೆ ಈ ಒಬ್ಬ ಫಾರಿನರಲ್ಲೆಲ್ಲ ಅವಳು ನಂಬರ್ 1, ಮತ್ತು ನೆಕ್ಸ್ಟು ಐಶ್ವರ್ಯ ಈಗ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾರಲ್ಲ, ಸೊ ಅವರು ಐಶ್ವರ್ಯ ಅರ್ಜುನ್ ಅಂದರೆ ನೆಕ್ಸ್ಟ್ ಐಶ್ವರ್ಯ ಅರ್ಜುನ್ ಆ ಥರ ಓಡಾಡ್ತಾಳೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಿದ್ರು. ಅಯ್ಯಪ್ಪ ಇವೆಲ್ಲ ಅವೆಲ್ಲ ಇವು ಆ್ಯಟಿಟ್ಯೂಡ್ ಮಾಡ್ತೇವೆ ಅಷ್ಟಿಷ್ಟೆಲ್ಲ ಗುರು ಬಿಡಿಸ್ಬಿಡ್ತಾರೆ. ಐಶ್ವರ್ಯ ಅರ್ಜುನ್ ಮದುವೆ ಹಾಗೆ ಮಕ್ಕಳೇ ಮಾಡ್ಕೊಂಡು ಯಾರು ಓಡಾಡಲಿ ಬಿಡೋದು ಇನ್ನೂ ಎಷ್ಟು ವರ್ಷದ ಮಾತು, ಈಗಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು. ಅದು ಕಲ್ಪೂಜಾರಿಗಳು ಬಲಂಗುಚ್ಚಿ ಆಳು ಮೂಳೆ ಎಲ್ಲ ನಾವು ಹಿಂಗೆ ಆರ್ಗನೈಸ್ ಮಾಡ್ತೀವಿ ಅಂತ, ಯಾರೋ ಚಾಮುಂಡಿ ಬೆಟ್ಟದ ಪೂಜಾರಿಗಳಲ್ಲ ಅವ್ರಿಗೆ ಎಲ್ಲಿ ಊಟ ಆರ್ಗನೈಸ್ ಮಾಡಿದ್ದೀವಿ ಅನ್ನೋದು ಅವ್ರಿಗಿಂತ ಐಡಿಯಾ ಇಲ್ಲ. ಅವ್ರುಗಳೇ ಇರೋಲ್ಲ, ಅವ್ರುಗಳೇ ಕಮ್ಮಿ ಎಣಿಸ್ತಾ ಇರ್ತಾರೆ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು, ಐಶ್ವರ್ಯ ಅರ್ಜುನ್ ಹೆಂಗೆ ಮಕ್ಕಳು ಕರ್ಕೊಂಡು ಓಡಾಡ್ತಾಳೆ ಅಂತ. ಕರ್ಮ ಕಾಂಡ. ಆ್ಯಕ್ಚುಲಿ ಫಾರಿನರಲ್ಲಿ ಕವರ್ ಮಾಡಬೇಕಾಗಿತ್ತು, ವಿತೌಟ್ ರೀಸನ್ ಯಾರು ನಾನು ಕವರ್ ಮಾಡೋಕ್ಕೆ ಹೋಗೋದಲ್ಲ. ಸೊ ನನಗೆ ಅನ್ನಿಸ್ತು ಆಗಲೇ ಅಮ್ಮ ನಿಂತ್ಕೊಂಡು ಪೋಸ್ಟ್ ಕೊಡ್ತಿದ್ದಾಗಲೇ ನನಗೆ ಯಾಕೋ ಅನ್ನಿಸ್ತು. ಆಮೇಲೆ ನಾನು ಅಟೆನ್ಷನ್ ಸೀಕಿಂಗ್ ಟ್ರೈ ಮಾಡ್ತಿದ್ದಾಗಲೇ ನನಗೆ ಅನ್ನಿಸ್ತು ಏನೋ ನಡೆಯುತ್ತೆ ಮುಂದೆ ಅಂತ. ಬಟ್ ಅದು ಕವರ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ತಪ್ಪಾಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ಏನೋ ಅವ್ರ ಪರ್ಸನಲ್ ಕೆಲಸಗಳು ಮಾಡ್ಕೊಳ್ತಿದ್ದಾರೆ. ಸೊ ನಾವು ಅವ್ರನ್ನ ಸುಮ್ಮನೆ ವಿತೌಟ್ ರೀಸನ್ ಕವರ್ ಮಾಡೋದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಸ್ಪೆಷಲಿ ಹುಡುಗಿಯರು ಅದಕ್ಕೋಸ್ಕರ ಅದು ಅವ್ರ ಅಮೌಂಟ್ ಕವರ್ ಮಾಡಲಿಲ್ಲ. ಸುಮ್ಮನೆ ಒಂದೇ ಬಟ್ಟೆ ಆದರೆ ಕವರ್ ಮಾಡಿದರೆ ವೇಸ್ಟೇಜ್ ಆಗ್ತಿರಲ್ಲ, ಪ್ರೈಜ್ ಬರ್ತದೆ. ಅಲ್ಲಿಬ್ಬರು ಪೂಜಾರಿಗಳು ಹೆಡ್ಲೈಟು ಸಿವಾತ ನುಗ್ಬಿಟ್ರು ಅತ್ಲಾಗೆ. ಅದು ರಿಲೇಟೆಡ್ ಆ್ಯಕ್ಚುಲಿ ಮೊಬೈಲ್ ಈಗ ತಾನೇ ಕಟ್ ಮಾಡಿದೆ ನಾನು. ಅಂದರೆ ಕಾಲ್ ರೆಕಾರ್ಡಿಂಗ್ ಆಗ್ತಿದ್ದು ಕಟ್ ಮಾಡಿ, ವೀಡಿಯೋ ರೆಕಾರ್ಡ್ ಆಗ್ತಿದ್ದು ಕಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಹಂಗೆ ಬಂದಿರೋ ಅವ್ರು ಸಿಗ್ತಾಯಿದ್ರು. ಇಲ್ಲಿ ಕಾಫಿ ಡೇ ಒಳಗಡೆ ಇಬ್ಬರು ಹುಡುಗಿರು ಕೂತ್ಕೊಂಡಿದ್ದಾರೆ, ಅವ್ರದ್ದು ಅದೇ ಕತೆ. ಲಕ್ಷ್ಮೀರಾಸಿ ಬಸ್ ಹೋಗ್ಬೇಕ್ರೆ ಎಲ್ಲ ಕವರ್ ಮಾಡ್ತಾ ಹೋಗ್ತಾ ಇದ್ರು. ಇಲ್ಲ ಹುಡುಗರು ಹತ್ತಿರ ಹೆಡ್ಲೈಟ್ ಆಗದೆ ಬರೀ ಇಂಡಿಕೇಟ್ರಕ್ಕೆ ಹೋಗ್ತಿರೋದು, ಅದು ಹುಡುಗಿರೇ ಗಾಡಿ ಓಡಿಸ್ತಾ ಇರೋದು. ಹೆಡ್ಲೈಟ್ಲೆಸ್ ಹೊಸ ಉತ್ತಾರ ಇರೋದು, ಹೆಡ್ಲೈಟ್ ಲೈಟೇ ಅಂದ್ಬಾರ್ದೆ ಗಾಡಿ ಓಡಿಸ್ತಾವ್ರು ಅವರು. ಹೊಸ ಹುಡುಗಿಯರು ಅಂದರೆ ಕಾಲೇಜ್ ಹುಡುಗಿ ಇರ್ತಾರೆ ಇಲ್ಲಿ ಹುಡುಗಿ. ಬ್ಯಾಟ್ರಿ ಉಳಿಸ್ಬೇಕು, ಇವಾಗ ಏನು ಕವರ್ ಮಾಡೋಕ್ಕೆ ಹೋಗಲ್ಲ, ಪಡೆ ಆದರೆ ಕವರ್ ಮಾಡಲ್ಲ ಬಿಡ. JT 3602 ಮುಂದೆ ರಕ್ತ ಬಂದಿತ್ತು. ಗಾಡಿ ತಗೋಸಿ ನಿಲ್ಸ್ಬಿಡೋಲ್ಲ, ಸ್ಟಾಪಿಂಗ್ ಮಾಡ್ತಾರಲ್ಲ ಆ ರೇಟ್ ಮತ್ತು ಅದು ಇಳಿಸ್ಬಿಟ್ಟು 20 ನಿಮಿಷ ನಿಂತ್ಕೊಬಿಡ ಹೋಗಿ ಬರುತ್ತೆ. ಫುಲ್ ಪಾರ್ಕ್ ತುಂಬ ತುಳುಕ್ತಾಗದು. ಇಲ್ಲಿ ನಾವು ಫಸ್ಟ್ ಪಾರ್ಕ್ ಕವರ್ ಮಾಡ್ಕೊಬರೋದು, ಬೆಡ್ಶೀಟ್ ಎತ್ಕೊಳ್ಳೋದು ಬೇಡ. ಈಗ ಇಲ್ಲಿ ಕೂತ್ಕೊಂಡಿರೋದು ಬಾಬುಲಿ ಬಾಟ್ಲ್ ಆಯ್ತಾರಲ್ಲ ಅವರು, ಅಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ವರ್ಕೌಟ್ ಇರೋದಲ್ಲಿ ಹೆವಿ ಗೇಮರ್ಸ್ ಇದಾರಲ್ಲ ಅವ್ರ ಥರನೇ ಇದ್ದಾರೆ ನೋಡೋಕ್ಕೆ. ಅದೇ ವಯಸ್ಸಿನವರು ನೆನ್ನೆ ಇದ್ರಲ್ಲ ಸೇಮ್ 2 ಜನ. ಮತ್ತು ಇಲ್ಲಿ ಲವರ್ಸ್ಗಳು ಕಾಟ ಬೇರೆ ಇದೆ. ಲವರ್ಸ್ಗಳು ಯಾರು ಮಲಿಕೊಳ್ತೀರ ಅದೇ ಸ್ಪಾಟಲ್ಲಿ ಕುತ್ಕೊಬಿಟ್ಟವ್ರಿದ್ರು. ಲವರ್ಸೇ ಯಾರು ಗೊತ್ತಿಲ್ಲ, ಇಬ್ಬರು ಕುತ್ಕೊಂಡಿದ್ರು ಹೋಟೆಲ್ ನೋಡೋದು. ಅದೇ ಹುಡುಗರು ಇಲ್ಲಿ ಹೆವಿ ಗೇಮರ್ಸು 6-7 ಜನ ನೆನೆ ಇದ್ದಾರಲ್ಲ ಅವ್ರುಗಳೇ. ಇವರು ಲವರ್ಸ್ ಇವರು. ಅಲ್ಲಿಬ್ಬರು ವಾಕಿಂಗ್ ಮಾಡ್ತಿದ್ದಾರೆ.
ಮುಸ್ಲಿಮ್ಸ್ ಅವರು ಬೇಕಾಗತ್ತ ಕೂತಿರೋದು, ಲವರ್ಸ್ಗಳೇ ಇಬ್ಬರು ಬೇಕಾಗತ್ತ ಕೂತಿರೋದು. ಖಾಲಿ ಮಾಡ್ತಾ ಇರ್ಬೋದು, ಎದ್ರು ಗೊತ್ತಿಲ್ಲ ಅವ್ರು ಕೂತಿದ್ದಾರೆ ಅಂತ ನಾವಂತೂ ಟೈಮ್ ಹಾಕಿ ಕಡೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೀದಾ ಮಲಿಕತ್ತಾ ಇರ್ತೀನಿ ಅಷ್ಟು ಪಕ್ಕದ ಬೆಂಚಲ್ಲಿ ಏನಾರು ಮಾಡ್ಕೊಂಡು ಸಾಲಿ.